ಆಮೇಲೆ ಫೋನ್ ಬಿಡಿ, ಪುಸ್ತಕ ಹಿಡಿ, ನಾಟ್ ಫಾರ್ ಸರ್ಕಾರಿ, ಆಲ್ ಚಿಲ್ಡ್ರನ್ಸ್ ಇನ್ಕ್ಲೂಡಿಂಗ್ ಗವರ್ಮೆಂಟ್ ಆಫೀಸರ್ಸ್ ಅಂಡ್ MLAs MPs. ಇವತ್ತು ಎರಡು ಅಂಶಗಳನ್ನ ನಾನು ಮೇನ್ ಆಗಿ ತಗೊಳ್ಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಶಿಕ್ಷಕರಿಗೆ ಏನು ಯಾರ್ಯಾರು ಇವತ್ತು ಸಮೀಕ್ಷೆಗೆ ಹೋಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇನ್ನೂ ಕೂಡ ಕೆಲವು ಕಡೆಗೆ ನಡೀತಾ ಇದೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು, ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಪ ಅವರು ಎರಡು ಭಾಗದಲ್ಲಿ ಸಮೀಕ್ಷೆ ಬಂದರು. ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯಲ್ಲೂ ಕೂಡ ಸುಮಾರು 60,000 ಟೀಚರ್ಸ್ನ ನಾವು ಸರ್ಕಾರದವರು ಉಪಯೋಗ ಮಾಡ್ಕೊಳ್ತೀವಿ. ಬಿಕಾಸ್ ದೇ ಆರ್ ದ ಬೆಸ್ಟ್ ಮೆಕ್ಯಾನಿಸಮ್. ಅವ್ರು ಬಿಟ್ಟರೆ ಇನ್ನು ಯಾರು ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಮೊನ್ನೆ ಏನು ನಡೀತು, ಕೆಲವರು 2 ದಿವಸದಲ್ಲಿ ಮುಗಿಸಿದ್ರು, ಕೆಲವರು ಇನ್ನೂ ಮುಗಿಸ್ತಾ ಇದ್ದಾರೆ. ಯಾಕೆಂದ್ರೆ ಅದು ವ್ಯವಸ್ಥೆ, ಟೀಚರ್ಸ್ ರೆಡಿ ಇದ್ದಾರೆ. ಕೆಲಸದ ವ್ಯವಸ್ಥೆ ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಆಗ್ತದೆ ನಿಮ್ಗೆ ಗೊತ್ತಿದೆ, ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ರಿ. ಜನರು ಕೂಡ ಕೋಆಪರೇಟ್ ಮಾಡಬೇಕಾಗತ್ತೆ. ಬಟ್ 92% ಎಂಟೈರ್ ಸ್ಟೇಟಲ್ಲಿ ಆಗಿರ್ತಕ್ಕಂಥದ್ದು. ಬೆಂಗಳೂರಲ್ಲಿ ಲೇಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಮೈಸೂರಲ್ಲಿ ದಸರಾ ಇರೋದ್ರಿಂದ ಅವರು ಕೂಡ ತುಂಬಾ ಸ್ಪೀಡಾಗಿ ಪಿಕಪ್ ಮಾಡ್ತಾ ಇದ್ದಾರೆ. ಮಂಗಳೂರು ಕೂಡ ನಾನೇ ವೈಯಕ್ತಿಕವಾಗಿ ಆಸ್ ಅ ಮಿನಿಸ್ಟರ್ DC ಅವ್ರ ಹತ್ರ ಮತ್ತೆ ಉಡುಪಿ DC ಅವ್ರ ಹತ್ರ ಮಾತಾಡಿ ಸುಮಾರು 92% ಬಂತ. ಅಲ್ಲೂ ಕೂಡ ಈಗ ಮಂಗಳೂರು ಮತ್ತೆ ಉಡುಪಿಯಲ್ಲೂ ಕೂಡ 92%. ನಾನೇ ಹೋದೆ. ನಾನು ಕೆಲವು ಅಸೋಸಿಯೇಷನ್ಸ್ ಅವರು ಇಲ್ಲ ನಾವು ಮಾಡೋದಲ್ಲ, ಅಸೋಸಿಯೇಷನ್ಸ್ ಅವರು ದೇ ಕ್ಯಾನ್ ಡೂ ದಟ್. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ದೇ ಕ್ಯಾನ್ ಟೆಲ್ ಅದ್ರೊಳಗೆ ಕ್ಲೀನ್ ಆಗಿದೆ, ನಾನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ರೆ ಇಂಟ್ರೆಸ್ಟೆಡ್ ಇಲ್ಲ ಅಂತ ಇನ್ನೋಟ್ ಆ ಥರ. ಇಲ್ಲಿ ಬೆಂಗಳೂರಲ್ಲಿ ಕೆಲವು ಸತಿ ಓಟಿಗೂ ಬರಲ್ಲ, ಇದನ್ನು ಮಾಡಲ್ಲ ಅಂದ್ರೆ ನಾನು ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನ ನೀವು ವಿಶ್ಲೇಷಣೆ ಮಾಡಿ ಜನರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ಡೆಮೋಕ್ರಸಿಯಲ್ಲಿ ಏನಾಗ್ತದೆ, ನಿಮ್ಮ ರೈಟ್ಸ್ ಇದು ಹಕ್ಕು, ಬೇಡ ಅಂತ ಹೇಳೋದು ಕೂಡ ಒಂದು ಹಕ್ಕೆ. ಅದನ್ನ ಸರ್ಕಾರ ಕೊಟ್ಟಾಗ ಅವ್ರು ಹೇಳಲಿಲ್ಲ ಅಂದ್ರೆ ನಾವು ಸಮಾನತೆ ತರೋದಕ್ಕೆ ಈಗ ಸಿದ್ದರಾಮಯ್ಯ ಅವ್ರ ಕನಸೆ ಅದು. ಅದನ್ನ ಬೇರೆ ಬೇರೆ ರೀತಿ ವಿರೋಧ ಪಕ್ಷದವ್ರು ವಿಶ್ಲೇಷಣೆ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ, ಏನು ತಪ್ಪೇನಿಲ್ಲ. ಆದ್ರೆ ನಮ್ಮ ಉದ್ದೇಶ ಏನಿದೆ, ಇದು ಸಮಾನತೆ ಅನ್ನತ್ತೆ, ಶೈಕ್ಷಣಿಕವಾಗಿ ಎಲ್ಲ ಕೊಡು. ಈಗ ನನ್ನ ಇಲಾಖೆಯಲ್ಲಿ ನಾನು ಹೆಂಗ್ ಪ್ಲಾನ್ ಮಾಡಲಿ, ನಾನು ಏನೋ ಒಂದು ಪ್ಲಾನ್ ಮಾಡಬೇಕಲ್ಲ, ನನಗೊಂದು ಡೇಟಾ ಬೇಸ್ ಬೇಕಲ್ಲ, ಹೆಂಗ್ ಸಿಗ್ತದೆ ಅದು ಇಲ್ಲಿಂದ. ಅದಕ್ಕೆ ಟೀಚರ್ಸ್ ಪಾಪ ಕೆಲವರು ತೀರ್ಕೊಂಡು ಹೋದ್ರು, ಒಬ್ಬರೊಬ್ರು ಗೊತ್ತಿಲ್ಲ ನಂಗೆ ಅದು ಲೆಕ್ಕ. ಕೆಲವರಿಗೆ ಜನರಿಗೆ ಬಹಳ ತೊಂದರೆ ಕೊಟ್ಟು ಸಾರ್ವಜನಿಕರು ಅದನ್ನು ಯಾವ್ದು ಲೀಗಲ್ ಆಗಿ ಏನೇನು ಆಕ್ಷನ್ ತಗೋಬೇಕೋ ಮಾಡ್ತಕ್ಕಂಥದ್ದು. ಕೆಲವು ಇಲಾಖೆಯಲ್ಲೂ ಕೂಡ ಯಾರು ತೊಂದರೆ ಕೊಟ್ರೆ ಅವ್ರನ್ನ ಯಾವ ರೀತಿ ಅವ್ರನ್ನ ಸಸ್ಪೆಂಡೋ ಇಲ್ಲಾಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಡಬೇಕು ಮಾಡಿ ಕೆಲಸವನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ. ಬಿಕಾಸ್ 1,20,30,000 ಟೀಚರ್ಸ್ನ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಬಹಳ ದೊಡ್ಡ ಎಫರ್ಟ್. ಆಮೇಲೆ ಅವರಿಗೆ ನಾನೇ ನನ್ನ ಇಲಾಖೆಯಿಂದ ನಾವೊಂದು ತೀರ್ಮಾನ ಮಾಡಿದ್ವಿ, ಇಲ್ಲ ಟೀಚಿಂಗ್ ಅರ್ಧ ದಿವಸ ಮತ್ತೆ ಅವರಿಗೆ ಮತ್ತೆ ಸಮೀಕ್ಷೆ ಕಂಟಿನ್ಯೂ ಮಾಡಿ ಅಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅಸೋಸಿಯೇಷನ್ಸ್ ಅವರು ಬಂದ್ರು, ಅವ್ರು ಬಹಳ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮಗೆ, ಇಲ್ಲ ಸರ್ ನಾವು ಚೆನ್ನಾಗಿ ಕೆಲಸ ಮಾಡಿರೋರಿಗಾದ್ರೂ ರಜಾ ಬೇಡವಾ ಸರ್ ಅಂತ. ಆಮೇಲೆ ಕುತ್ಕೊಂಡು ಇಲಾಖೆಯವ್ರ ಜೊತೆಗೆಲ್ಲ ಮಾತಾಡಿ ಸುಮಾರು 242 ದಿವಸ ನಮ್ಮ ಹತ್ರ ಇತ್ತು ಕೈಯಲ್ಲಿ. ಸೊ 220 ಮಿನಿಮಮ್ RTA ಆಕ್ಟ್ ನಲ್ಲಿ ಅದಿದೆ. ಅದನ್ನೆಲ್ಲ ನೋಡಿದ್ರೆ ಬರೀ 9 ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಮಗೆ ಇನ್ನೂ ಕೂಡ, ಯಾಕಂದ್ರೆ ಮುಂದೆ ಕೆಲಸಕ್ಕೆ ಬಂದು ಯಾವುದಕ್ಕೋ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬಹುದು. ಆದ್ರೆ ಕಲಿಕೆಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಅಸೋಸಿಯೇಷನ್ಸ್ ಅವ್ರ ಹತ್ರ ಒಂದು ಕನ್ಫರ್ಮೇಶನ್ ತಗೊಂಡು ನಾನಿಂದ ನನಗೆ ಕೊಡಬೇಡಿ, ಯಾಕಂದ್ರೆ ನನ್ನ ಇಲಾಖೆ ಅಲ್ಲ ಡಿಸಿಷನ್ ತಗೊಳ್ಳೋದು, ನಾವು ಬರೀ ಕೆಲಸ ಮಾಡ್ತೀವಿ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಿ. ನಾನು ಊರಲ್ಲಿದ್ದೆ, ಅಲ್ಲಿಂದ ನಾವು VC ಮಾಡಿದ್ರು ಪಾಪ ಮಾನ್ಯ ಮುಖ್ಯಮಂತ್ರಿಗಳು. PRS ಅವರು ಡೆಲ್ಲಿಯಲ್ಲಿದ್ರು, ಅವ್ರು ಯಾಕೆಂದ್ರೆ ಡೆಲ್ಲಿಯಲ್ಲಿ ನಮಗೆ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ ಕನೆಕ್ಟೆಡ್. ಬಟ್ CM ಅವ್ರು ಹೇಳಿದ್ರು ಇಲ್ಲ ನೀವಿಬ್ರು ಇರಲೇಬೇಕು ಅಂತ ಹೇಳಿ VCಯಲ್ಲಿ ಎಲ್ಲ ಕುತ್ಕೊಂಡು ಮಾತಾಡಿ ಅವರು ಕೂಡ ಒಂದು ತೀರ್ಮಾನವನ್ನು ತಗೊಂಡು ಇದನ್ನ ಮಾಡಿದ್ರು. ಏನು VCಯಲ್ಲಿ ಎಲ್ಲರಿಗೂ ರಜಾ ಕೊಡಿ, ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ. ಟೀಚಿಂಗು ಕೂಡ ಏನು ಪ್ರೆಷರ್ ಇಲ್ಲ, ಅದನ್ನು ಈಗಲೇ ಹೇಳ್ಬಿಡ್ತೀನಿ. ಅವರು ಟೀಚರ್ಸ್ ಅಸೋಸಿಯೇಷನ್ ಇಂದನೂ ಕೂಡ ಕನ್ಫರ್ಮೇಶನ್ ತಗೊಂಡಿದ್ದೀನಿ. ಅಂದ್ರೆ ನೀವು ಪ್ರಶ್ನೆ ಕೇಳ್ಬೋದು ತುಂಬಾ ಒತ್ತಡ ಆಗುತ್ತಂತೆ, ಏನು ಒತ್ತಡ ಆಗಲ್ಲ, ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆಲ್ಲ ರೆಮಿಡಿಯಲ್ ಕ್ಲಾಸಸ್ ಸಾಯಂಕಾಲ ಫ್ರೀ ಪವರ್ ಕೊಡೋದ್ರಿಂದ ಅವರಿಗೆ ಫ್ರೀ ಸಾಯಂಕಾಲ ಕೆಲವು ಹಳ್ಳಿ ಭಾಗದಲ್ಲಿ ಬಹಳ ಈಸಿ, ಟೀಚರ್ ಅಲ್ಲೇ ಇರ್ತಾರೆ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೊಳ್ತಕ್ಕಂಥದ್ದು, ವಾರದಲ್ಲಿ ಒಬ್ಬೊಬ್ರು ತಗೊಳ್ಳೋದು. ಅದಕ್ಕೂ ಕೂಡ ಇನ್ನೂ ಹೆಚ್ಚು ಒತ್ತಡವನ್ನ ಟೀಚರ್ಸ್ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬಹುದು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಒಂದು ಕಡೆಗೆ 20 ಲಕ್ಷ ಕೊಡೋದು ಯಾರಿಗೂ ಒಂದು ಜೀವಕ್ಕೆ ನಾವು ಮಾಡಬಾರ್ದು, ಅಳತೆ ಮಾಡೋದಕ್ಕಾಗೋದಿಲ್ಲ. ಆದರೆ ಕರ್ತವ್ಯವನ್ನ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಏನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ತರ ಆಗದೇ ಇರತಕ್ಕಂಥ ವಿಚಾರಗಳನ್ನ
ಸಾರ್ವಜನಿಕರು ಸಹಕಾರ ಮಾಡಬೇಕು. ಇದನ್ನ ಅವ್ರು ಬಂದಾಗ ಮಾಹಿತಿ ಕೊಟ್ಟರೆ ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಒಂದು ಉದ್ದೇಶನೂ ಕೂಡ ನಾನು ಈ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇವತ್ತು 2 ಘೋಷಣೆಯನ್ನ ನಾನು ಬಹಳ ಸಂತೋಷ ಆಗ್ತದೆ. ನೀವು ಕೇಳಿದಿರಿ KPS ಬಗ್ಗೆ ಒಂದು, ಇನ್ನೊಂದು 35 to 33 ಇವೆರಡು ವಿಚಾರಗಳನ್ನ ನಾನು ಮೇಯ್ನ್ ಆಗಿ ತಗೊಳ್ತೀನಿ. 2 ವಿಚಾರಗಳನ್ನು. ಒಂದು, ನಾವು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಯಿತು. 2 ವಿಚಾರಗಳನ್ನ ನೀವು ಕೇಳ್ತೀರಿ, ಅದರಲ್ಲಿ ಒಂದು ಮಾತ್ರ ನಾವು ಇವತ್ತು ಉತ್ತರ ಕೊಡ್ಬೋದು. 125ರಿಂದ 100ಕ್ಕೆ ತರ್ತೀರಾ ಲ್ಯಾಂಗ್ವೇಜ್ದು, ಅದು ಇನ್ನೂ ಚರ್ಚೆಯನ್ನ ಮನೆ ಮುಖ್ಯಮಂತ್ರಿ ಹಂತದಲ್ಲಿ ಮಾಡಬೇಕಾಗ್ತದೆ. ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಳ್ಬೇಕಾಗತ್ತೆ. ಅದು ಒಂದು ಭಾಗ. ಅದರದ್ದು ಈಗ ಸದ್ಯಕ್ಕೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅದರದ್ದು ಕೂಡ ಇದೇ ಅಕಾಡೆಮಿಕ್ ಇಯರ್ ಅಲ್ಲಿ ಕ್ಲಾರಿಟಿ ಕೊಡ್ತೀವಿ. ಏನು ಅಂತ ಹೇಳಿ ಗೊತ್ತಿಲ್ಲ ಅದನ್ನ, ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ಚರ್ಚೆ ಮಾಡಬೇಕು. ತೀರ್ಮಾನಗಳನ್ನ ತಗೊಳ್ಬೇಕಾದ್ರೆ ಹುಷಾರಾಗಿ ತಗೊಳ್ಬೇಕಾದ್ರೆ ಪ್ರಾಕ್ಟೀಸ್ಡ್ ಮತ್ತೆ ಅದನ್ನ ಚೇಂಜ್ ಮಾಡಬೇಕಾದ್ರೆ ಅದರಿಂದ ಎಷ್ಟು ಮಟ್ಟಿಗೆ ಸಹಕಾರ ಆಗುತ್ತೆ ಅಂತ. ಸೊ ಅದು ಒಂದು ಭಾಗ. 35ರಿಂದ 33ಕ್ಕೆ ತುಂಬಾ ದಿವಸದಿಂದನೂ ನೀವು ಪದೇ ಪದೇ ಕೇಳ್ತಾನೆ ಇದ್ರಿ, ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಪ್ರಾಕ್ಟೀಸ್ ಇಸ್ 33 ಅಂಡ್ ಅದು ಒಂದು ವ್ಯವಸ್ಥೆಯಲ್ಲಿ ಅದು ಬಂದಿದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವೆದರ್ ಯು ಎಕ್ಸೆಪ್ಟ್ NEP ಆರ್ ನಾಟ್, ದಟ್ ಡಸಂಟ್ ಮ್ಯಾಟರ್. ಕೆಲವರು ಅವರದೇ SEP ಇದ್ರೂ ಕೂಡ ಅವರು 33 ಮಾಡಿರ್ತಕ್ಕಂಥ ಅದು ವಿಶ್ಲೇಷಣೆ ಹೋಗಲ್ಲ. ನಾನು ಇದನ್ನ ಪಬ್ಲಿಕ್ ಡೊಮೈನಿಗೆ ಹಾಕಿದ್ವಿ. ನಾವು ಪಬ್ಲಿಕ್ ಡೊಮೈನಿಗೆ ಹಾಕಿದಾಗ ನಾವು ಒಂದು 15 ದಿವಸ ಅಂತ ಹೇಳಿದ್ವಿ, ಬಟ್ ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ ಎಂದು 30 ದಿವಸ ನಾವು ಟೈಮ್ ಅನ್ನು ಕೊಟ್ಟಿದ್ವಿ. ಅದರಲ್ಲಿ ಕಿಶೋರ್ ಅವರೇ ಆ ನಂಬರ್ ಎಲ್ಲಿದೆ? ಓಕೆ. SSLC ಮತ್ತೆ PUC ಪರೀಕ್ಷೆ ಪಾಸ್ ಆಗ್ತಕ್ಕಂಥ ನಾವು ಒಂದು ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಂಡಾಗ 33 ಪರವಾಗಿ 701 ಬಂತು. ಅದು ಪರವಾಗಿ. ಅದೇ 35 ಪರವಾಗಿ ಬರೀ 8 ಬಂತು. ಸೊ ನಾವು ಡಿಸಿಷನ್ ಏನು ತಗೊಳ್ಬೇಕು? ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಅದನ್ನ ಜಿಒ ಐ ಥಿಂಕ್ ಈಗಾಗಲೇ ಹೊಡಿಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಹೊಡಿಸಿದಾರೋ, ಅದನ್ನ ಈ ವರ್ಷದಿಂದ 33. ಮತ್ತೆ ಇದೆಲ್ಲ ಸೇಮೆ. ಅದು ಅಗ್ರಿಗೇಟು 207 ಕರೆಕ್ಟಾ? ನಾನು ಕರೆಕ್ಟಾಗಿ ಹೇಳಿದೆ 206 ಒಂದು ಜಾಸ್ತಿ ಹೇಳಿದೆ. ಓಕೆ, 206. ಯಾವ್ದಾದ್ರೂ ಸಬ್ಜೆಕ್ಟ್ ಅಲ್ಲಿ 30 ಮೇಲೆ ಇದ್ರೇನು ಕೂಡ 30 ಇದ್ರೇನು ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಇಸ್ 33% ಅಗ್ರಿಗೇಟ್ ಅಂದ್ರೆ 206 ಟೋಟಲ್ ಆಗಿ ಯಾವುದೋ ಒಂದು 2 ಸಬ್ಜೆಕ್ಟ್ ಅಲ್ಲ, ಅದೇ ಮುಂಚೆನೂ ಇತ್ತು, ಅದೇ ಕಂಟಿನ್ಯೂ ಆಗ್ತದೆ. SSLC ಯಲ್ಲೂ ಕೂಡ PUC ಯಲ್ಲೂ ಕೂಡ ಸೇಮ್. ಬಾಟಮ್ ಲೈನ್ 33 ಪಾಸಿಂಗ್ ಮಾರ್ಕ್ಸ್, ಬಟ್ ಅಲ್ಲಿ 600 ಇರುತ್ತೆ. 600ಗೆ 198. ಅಲ್ಲಿ ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತದೆ. ಪ್ರಾಕ್ಟಿಕಲ್ಸ್ ಅಲ್ಲಿ 70 ಇದ್ದಾಗ 21 ಪಾಸಿಂಗ್ ಮಾರ್ಕ್ಸ್ ಮತ್ತೆ ಪ್ರಾಕ್ಟಿಕಲ್ಸ್ ಕೂಡ ಆಡ್ ಆಗ್ತದೆ. ಅದನ್ನ ಮೋರ್ ಇನ್ ಡೀಟೇಲ್ಸ್ ನಿಮಗೆ ಮೋಸ್ಟ್ಲಿ ಹಂಚಿರ್ತಾರೆ, ಅದರೊಳಗೆ ಡೀಟೇಲ್ಸ್ ಕೂಡ ಇರುತ್ತೆ. ಸೊ 15 ದಿವಸ ಕಾಲಾವಕಾಶ ಕೊಟ್ರೇನು ನಾವೊಂದು 30 ದಿವಸದವರೆಗೂ ಇದು ಮಾಡಿದೀವಿ. ಸೊ ಇನ್ನು ಮುಂದೆ ನಮ್ಮ ರಾಜ್ಯದ 2 ಬೋರ್ಡಿನ ಎಕ್ಸಾಮ್ ಅಲ್ಲಿ ಏನೇನಿದೆ, PUC ಇರಬಹುದು ಮತ್ತೆ SSLC ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ವಿಲ್ ಬಿ 33% ಅಗೇನ್ಸ್ಟ್ ಜನರ ಒಂದು ಅಭಿಪ್ರಾಯದ ಮೇಲೆ ನಾವು ತಗೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತೇನಾದ್ರು ಚರ್ಚೆ ಮಾಡೋದಿದ್ರೆ ಆಮೇಲೆ ನಾನು ತಗೊಳ್ತೀನಿ, ಈಗ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆ ಒಂದು ಮಾರಲ್ ಸೈನ್ಸ್ ಹೇಳಬೇಕಾಗಿತ್ತು, ಆಮೇಲೆ ಹೇಳ್ತೀನಿ. ಎರಡನೇದು ಇವತ್ತು ಏನಂತ ಹೇಳಿದ್ರು, ಎರಡನೇದು ಬಹಳ ಮುಖ್ಯವಾಗಿ ಇದು ನನ್ನ ಒಂದು ಇಲಾಖೆಯಲ್ಲಿ ನಾನು ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ಮತ್ತೆ ಯಾರ್ಯಾರು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ, ಬ್ಯಾಂಕ್ಸ್ ಇರ್ಬೋದು, CSR ಇರ್ಬೋದು. CSR ಸ್ವಲ್ಪ ಮಟ್ಟದಲ್ಲಿದೆ, ಅದನ್ನ ಬೇರೆ ಒಂದು ಪ್ರೋಗ್ರಾಮೇ ಮಾಡ್ತಾ ಇದ್ವಿ. ದಿಸ್ ಇಸ್ ವಿತೌಟ್ CSR ಅಲ್ಲಮ್ಮ ಇದು, ವಿತೌಟ್ CSR ಸಾರಿ KPS ಇದು ವಿತೌಟ್ CSR 3 ಕ್ಯಾಟಗರಿ ಬರ್ತದೆ. ಒಂದು ADB ಬ್ಯಾಂಕಿಂದ ನಮ್ಮ ರಾಜ್ಯ ಸರ್ಕಾರದ ಜೊತೆಗೆ, ಒಂದು ಕಲ್ಯಾಣ ಕರ್ನಾಟಕ ಭಾಗದ ಅಕ್ಷರಾವಿಷ್ಕಾರ ಅಡಿಯಲ್ಲಿ, ಮತ್ತೆ ಇನ್ನೊಂದು ಸೆಟ್ಮಿಸ್ ಅಂದ್ರೆ ಈ ಮೈನಿಂಗ್
ಯಾವ್ದಾದಿದೆ ಒಂದು 10 ತಾಲೂಕಲ್ಲಿ ಅಲ್ಲೂ ಕೂಡ ಕೆಪಿಎಸ್ ಶಾಲೆಗಳನ್ನು. ನಮ್ಮ ರಾಜ್ಯದಲ್ಲಿ ಸುಮಾರು 2018ರಿಂದ 2025ವರೆಗೂ ಬರೀ 308 ಕರ್ನಾಟಕ ಪಬ್ಲಿಕ್ ಶಾಲೆಗಳಿದ್ದಾವೆ. 308 ಕರ್ನಾಟಕ ಪಬ್ಲಿಕ್ ಶಾಲೆಗಳಿದ್ದಾವೆ. ಆ 308ರಲ್ಲೂ ಕೂಡ ಕೆಲವು ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ, ಕೆಲವು ಸ್ವಲ್ಪ ತಳಮಟ್ಟದಲ್ಲೂ ಇದಾವೆ, ಇಲ್ಲ ಅಂತ ಹೇಳಲ್ಲ, ಬಹಳ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ತರದ ಒಂದು ಪ್ಯಾರಾಮೀಟರ್ಸ್ ಇಲ್ಲ. ಅದಕ್ಕೊಂದು ಟಾರ್ಗೆಟ್ ಕೊಡಬೇಕು, ಒಂದು ಅಜೆಂಡಾ ಇರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ ಒಂದು ಗುಣಮಟ್ಟ, ಅದಕ್ಕೆ ಒಂದು ಏನೇನು ಬಾಟಮ್ ಲೈನ್ ಇದೆ, ಅವಾಗ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಯಾವ್ದಾದ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್, ತಡೆಯಕ್ಕಾಗಲ್ಲ. ಅಲ್ಲಿ ಸೀಟು ಕೊಡೋದಕ್ಕಾಗುತ್ತೆ. ಗೊತ್ತಿದೆ ಚಂದ್ರಹಾಸ್ ಅವರು ಎಷ್ಟೊಂದು ಶಾಲೆಗಳಲ್ಲಿ ನಮಗೆ ಆಗ್ತಾ ಇಲ್ಲ, ನಮಗೆಲ್ಲ ಬಂದು ಹೇಳ್ತಾರೆ ಕೊಡ್ಸಿ ಅಂತ ಹೇಳಿ, ಬಹಳ ಕಷ್ಟ ಆಗ್ತಾ ಇದೆ. ಆ ಸಕ್ಸಸ್ನ ಎಲ್ಲ ನೋಡಿದಾಗ ಈಗ 8 ವರ್ಷದೊಳಗೆ 308 ಶಾಲೆಗಳಿದ್ದಾವೆ. ಆದರೆ ಇವತ್ತು ನಾವು ಘೋಷಣೆ ಮಾಡ್ತಾ ಇರೋದು ಅಂದ್ರೆ ಅದು ಬಜೆಟ್ ಅಲ್ಲಿ ಇದ್ದಿದ್ದು 500, ಆದರೆ ಇವತ್ತು ನಾವು ಸುಮಾರು 800 ಶಾಲೆಗಳನ್ನ, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ, ಅದನ್ನ ವರ್ಗ ಹೇಳ್ಬಿಡ್ತೀನಿ, ಅದನ್ನ 800 ಶಾಲೆಗಳನ್ನ ನಾವು ಜಿಒ ಮಾಡಿ ಕಳಿಸ್ತಾ ಇದ್ದೀವಿ. 500 ಶಾಲೆಗಳು ಎಡಿಬಿ ಇಂದ, ಅದು ಬಜೆಟ್ ಅನೌನ್ಸ್ಮೆಂಟ್. ಅದಾದ್ಮೇಲೆ ಅಕ್ಷರಾವಿಷ್ಕಾರ ಅಜಯ್ ಸಿಂಗ್ ಅವರಿಗೆ ಮತ್ತು ಆ ಪ್ರಾಂತ್ಯದ ಎಲ್ಲ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡಿದಾಗ ಅವರು ಕೂಡ ಇಲ್ಲ, ಸ್ವಲ್ಪ ಶಿಕ್ಷಣಕ್ಕೆ ಅಲ್ಲಿ ಒತ್ತು ಕೊಡಬೇಕು, ಒಂದು ಸುಧಾರಣೆನೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಟ್ ಇಫ್ ಯು ಡೋಂಟ್ ಗಿವ್ ಇನ್ಫ್ರಾಸ್ಟ್ರಕ್ಚರ್ ಅದು ಸರಿ ಬರೋದಿಲ್ಲ. ಅದಕ್ಕೆ ಅಲ್ಲಿ 200 ಶಾಲೆ, ಅಲ್ಲಿಗೆ 500 ಶಾಲೆಯಲ್ಲಿ KKRDB ರಿಜಿಯನ್ಗೂ ಕೊಡ್ತಾ ಇದೀವಿ. ನಾವು ಏನ್ ಕೊಡಬೇಕೋ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಬರೀ ಅವರಿಗೆ ಮಾತ್ರ 200 ಶಾಲೆಗಳನ್ನ, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನಾವು ಘೋಷಣೆ ಮಾಡಿ ಅನೌನ್ಸ್ ಮಾಡ್ತಾ ಇದೀವಿ. ಅದನ್ನ ಯಾವ್ದಾದ್ರು ಸ್ಕೂಲ್ ಲಿಸ್ಟ್ ಕೂಡ ಬೇಗ, ಈ 500ರಲ್ಲಿ ಲಿಸ್ಟ್ ನಾವು ರೆಡಿ ಮಾಡಿಬಿಟ್ವಿ, KKRDB ಅವರು ನಮಗೆ ಕಳಿಸ್ಕೊಡ್ತಾರೆ, ಅದನ್ನ ಅನುಮೋದನೆ ಮಾಡೋದಷ್ಟೇ. ಅದ್ರ ಜೊತೆಗೆ ಏನು ಮೈನಿಂಗ್ ಎಫೆಕ್ಟೆಡ್ ಏರಿಯಾ, ಬಿಕಾಸ್ ತುಂಬಾ ದುಡ್ಡಿದೆ, ಅವರಿಗೂ ಕೂಡ ಮನವಿ ಮಾಡಿ ನಮ್ಮ PRS ಅವರು, ಕಮಿಷನರ್ಸ್, ನಮ್ಮ ಆಫೀಸರ್ಸ್ ಎಲ್ಲ DC ಅವರಿಗೆ ಸ್ವಲ್ಪ ಒತ್ತಡ ತಂದು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ. ಬೇರೆ ಬೇರೆ ಇದಕ್ಕೆಲ್ಲ ಕೊಡ್ತಾರೆ ಅವರು, ಬೇರೆ ಬೇರೆ ಇದಕ್ಕೆ ಶೈಕ್ಷಣಿಕವಾಗಿ ಒಂದು ಹಂತಕ್ಕೆ ಕೊಡಿ, ನಿಮಗೆ ಇಷ್ಟ ಆದ್ರೆ ಮತ್ತೆ ಸಂಪೂರ್ಣವಾಗಿ ಮುಂದಿನ ದಿವಸದಲ್ಲಿ ತಗೊಳ್ಳೋಣ ಅಂತ ಹೇಳಿ ಈಗ 100 ಶಾಲೆಗಳನ್ನ ಆ ಕಡೆಯಿಂದ ಆವರೇಜ್ ಆಫ್ 10 ಸ್ಕೂಲ್ಸ್ ಕರೆಕ್ಟ್ ಅಮ್ಮ ಆಫ್ ಈಚ್ ತಾಲೂಕಲ್ಲಿ 100 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನಾವು ಅಲ್ಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಟೋಟಲ್ 800 ನೋಡಿ, 8 ವರ್ಷಕ್ಕೆ 308 ಇದೆ ಈಗ ಒಂದೇ ವರ್ಷಕ್ಕೆ. ಅದಕ್ಕೆ ಇದು ತಡವಾದ್ರೂ ಕೂಡ ಇದಕ್ಕೊಂದು ಸಿಸ್ಟಮ್ ಮಾಡಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಹೈಲೈಟ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಜಾಸ್ತಿ ಉದ್ದಕ್ಕೆ ಎಳ್ಕೊಂಡು ಹೋಗೋದಿಲ್ಲ. ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಸುಮಾರು 1800 ಮಕ್ಕಳವರೆಗೂ ನಾವು ಟಾರ್ಗೆಟ್ ಇಡ್ತೀವಿ. ಸುತ್ತಮುತ್ತ ಇರೋ ಶಾಲೆಗಳೆಲ್ಲ ಬರ್ತಾರೆ, ಕೆಲವರು ಬೇರೆ ಕಡೆಯಿಂದನೂ ಬರ್ತಾರೆ, ಪ್ರೈವೇಟ್ ಶಾಲೆಯಿಂದ ಬರ್ತಾರೆ, ಅನುದಾನಿತ ಶಾಲೆ ಎಲ್ಲರೂ ಬಂದು ನಾವು ಬಾಟಮ್ ಲೈನ್ ಅಟ್ಲೀಸ್ಟ್ ನಮ್ಮ ಟಾರ್ಗೆಟ್, ನಮ್ಮ ವ್ಯವಸ್ಥೆ 1200 ಮಕ್ಕಳಿಗೆ ಒಂದು ಅಕಾಮಡೇಟ್ ಮಾಡ್ತಕ್ಕಂಥ, ಮತ್ತೆ ಅದಕ್ಕಿಂತ ಹೆಚ್ಚು ಆಗ್ಬಹುದು ಡಿಪೆಂಡಿಂಗ್ ಆನ್ ಎಷ್ಟು ಅಲ್ಲಿ ಏರಿಯಾ ಎಕರೆ ಇದೆ, ಎಷ್ಟು ರೂಮ್ಸ್ನ ಮತ್ತೆ ಕಟ್ಟಬಹುದು, ಇಲ್ಲ ಮೇಲ್ ಎಷ್ಟು ಮಾಡಬಹುದು ಅಂತ ಹೇಳಿ ಅದನ್ನು ಕೂಡ ಇರ್ತಕ್ಕಂಥದ್ದು. ಆಮೇಲೆ ಪ್ರೊವೈಡಿಂಗ್ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಾನು ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ನನಗೊಂದು ಭಾವನೆ ಇದೆಯಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ, ದುಡ್ಡು ಕೊಟ್ಟು ಅಷ್ಟು ಚೆನ್ನಾಗಿ ಹೋಗ್ತೀವಿ ನಾವು, ಗೌರ್ಮೆಂಟ್ ಶಾಲೆಯಲ್ಲಿ ಅದು ಬರಬಾರ್ದು ಮನೋಭಾವನೆ. ನಾವು ಶೂಸು ಇದೆಲ್ಲ ಕೊಡೋದು ಓಕೆ, ಬಟ್ ಅಲ್ಲಿ ಇರ್ತಕ್ಕಂಥ ನೆರಳಿದೆಯಲ್ಲ ಅದು ಸರಿ ಇಲ್ಲ ಅಂದ್ರೆ ಸರಿ ಆಗಬಾರ್ದು, ಅದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಕ್ಲಾಸ್ ರೂಮ್ಸು, ಫರ್ನಿಚರ್ಸು, ಲ್ಯಾಬ್ಸು, ಪ್ಲೇ ಗ್ರೌಂಡು, ಡ್ರಿಂಕಿಂಗ್ ವಾಟರು, ಸೈನ್ಸ್ ಲ್ಯಾಬು, ಮತ್ತೆ ಎಲ್ಲ ಇದು ಗರ್ಲ್ಸ್ಗೆ ಮತ್ತೆ ಬಾಯ್ಸ್ಗೆ ಸಪರೇಟೆಡ್ ವೆರಿ ಗುಡ್ ಟಾಯ್ಲೆಟ್ಸ್, ಇದೆಲ್ಲದೂ ಕೂಡ ಸ್ಟಾಫ್ ರೂಮ್ ಎಲ್ಲದೂ ಕೂಡ ಅಂದ್ರೆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ನೋಡಿದಾಗ ಬಹಳ ಒಂದು ಸಂತೋಷ ಆಗುತ್ತೆ ಪೇರೆಂಟ್ಸ್ಗೂ ಮತ್ತೆ ಮಕ್ಕಳಿಗೂ ಕೂಡ. ವಾತಾವರಣ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರೀ ಪ್ರೈಮರಿಯಿಂದ 12ನೇ ಕ್ಲಾಸ್ ಅಂದ್ರೆ PUC ಸೆಕೆಂಡ್ ಇಯರ್ ವರ್ಗು ಅಂದ್ರೆ ಒಂದು ಮಗು ಈ ಅಡ್ರೆಸ್ಸಿಗೆ ಹೋದ್ರೆ 14 ವರ್ಷ ಓದ್ಕೊಂಡು ಬರಬೇಕು. ಅವಾಗ ಏನಾಗುತ್ತೆ, ಮಾನಿಟರಿಂಗ್ ಫಾರ್ ದಟ್ ಚೈಲ್ಡ್ ಆಲ್ಸೋ, ಅವರು ಟೀಚರ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಮಾನಿಟರ್ ಮಾಡಿ. ನಮ್ಮ ಮಕ್ಕಳನ್ನ ಒಂದೊಂದು ಶಾಲೆಯಿಂದ ಒಂದೊಂದು ಶಾಲೆಗೆ ಕಳಿಸ್ಬಿಟ್ರೆ ಫ್ರೆಂಡ್ಸ್ನ ಕಳ್ಕೊಳ್ತಾರೆ, ಡಿಸ್ಟರ್ಬ್ ಆಗ್ತಾರೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಟೀಚರಿಗೆ ಈ ಮಗು ಹೆಂಗೆ ಅಂತ ಗೊತ್ತಾಗಲ್ಲ. ಆ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನಿವಾರ್ಯವಾಗಿ.
ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ. ಒಂದು ಮಗುನ ಅಲ್ಲಿ ಇದ್ಬಿಟ್ರೆ ಅದು ಕ್ಲೀನಾಗಿ ಬೆಳವಣಿಗೆಗೆ ಬಹಳ ಉಪಯೋಗ ಆಗ್ತದೆ ಅನ್ನೋದು ನಿಟ್ಟಿನ ಮೇಲೆ ಸೊ ಪ್ರೀ ಪ್ರೈಮರಿ ಟು 12th ಸ್ಟ್ಯಾಂಡರ್ಡ್ ವರ್ಗು. ನಾವು ಇಷ್ಟು ದಿವಸ ನಾವು ಬರೀ 30 ಮಕ್ಕಳು ಅಂತ ಹೇಳಿ ಇಟ್ಟಿದ್ವಿ. 20-25 ಮಕ್ಕಳು ಪ್ರೀ ಪ್ರೈಮರಿ ಅಂದ್ರೆ LKG UKG ಮತ್ತೆ 30 ಮಕ್ಕಳು ಒಂದು ಕ್ಲಾಸ್ ರೂಮ್ ಅಲ್ಲಿ ಅಂತ. ಸಿನ್ಸ್ ಇಟ್ ಇಸ್ ಗವರ್ಮೆಂಟ್ ಅಂಡ್ ಸ್ಪೇಸ್ ಏನಾದ್ರು ನಮಗಿದೆ ಅಂದ್ರೆ, ಯಾಕಂದ್ರೆ ಈಗೆಲ್ಲ ನಾವು ಮಾಡ್ತಾ ಇರೋದು ದೊಡ್ಡ ದೊಡ್ಡ ಸ್ಪೇಸು. ನಾವೆಲ್ಲ ಓದ್ಬೇಕಾದ್ರೆ 60, 70, 80 ಮಕ್ಕಳು ಇದ್ದು ನಾವ್ ಹೆಂಗ್ ಓದಿದ್ವು, ಎಷ್ಟೋ ಜನರ ಮಕ್ಕಳು 90, 95 ಎಲ್ಲ ತಗೊಂಡಿದ್ದಾರೆ. ಆ ಟೈಮಲ್ಲೂ ಕೂಡ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ಈಗ ನಾವು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿರೋದು ಪ್ರೀ ಪ್ರೈಮರಿಯಲ್ಲಿ ಅಂದ್ರೆ LKG UKG ಅಪ್ ಟು 40. ಕೆಲವು ಸತಿ ಡಿಪೆಂಡಿಂಗ್ ಆನ್ ಸೈಜು, ಯಾಕೆಂದ್ರೆ 40 ಅಂದಾಗ ಅವರು ಚಿಕ್ಕ ಮಕ್ಕಳು ಇರ್ತಾರೆ, ಅದ್ರ ಮೇಲೆ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಯಾರು ಈ ಚಿಕ್ಕ ಮಕ್ಕಳಿಗೆ. ಆದ್ರೆ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ 50, ಬಟ್ ಇಫ್ ಅಲೌಡ್ ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಅಕಾಮಡೇಟ್ ಆಗುತ್ತೆ ಅಂದ್ರೆ ಅಪ್ ಟು 60 ಕೂಡ ಮಾಡ್ತಕ್ಕಂಥದ್ದನ್ನ ಒಂದು ಗವರ್ನಿಂಗ್ ಬಾಡಿ ಅಂತ ಹೇಳಿ ಮಾಡ್ತಾ ಇದೀವಿ. ಅದನ್ನ ಹೇಳ್ತೀನಿ ನಾನು ಆಮೇಲೆ. ಅವರಿಗೆ ರೈಟ್ಸ್ ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ 50 ಮಕ್ಕಳು ಒಂದು ಕ್ಲಾಸ್ ರೂಮ್ ಅಲ್ಲಿ 50 ಚಿಲ್ಡ್ರನ್ಸ್. ಪ್ರೀ ಪ್ರೈಮರಿ LKG UKG ಅಲ್ಲಿ ಮ್ಯಾಕ್ಸಿಮಮ್ 40. ಸೊ ಸ್ಕೂಲಲ್ಲಿ 50 ಪ್ಲಸ್ ಅಪ್ ಟು 60. 50 ಬಾಟಮ್ ಲೈನ್ ಇಟ್ಟಿದೀವಿ ಈಗ. ಅಲ್ಲ, ಎನಿ ನಂಬರ್ ಅಪ್ ಟು 40. 25 to 40. 25 ಎಷ್ಟಿರೋದು ಈಗ ನಾವು ಪ್ರೀ ಪ್ರೈಮರಿ ಅದು 39 ಇರಬೇಕು. 39 to 40 ಮಾಡಿದೀವಿ. ಹಂಗ್ ಮಾಡೋಣ 30 to 40 ಇನ್ ಪ್ರೀ ಪ್ರೈಮರಿ. ಸಬ್ಜೆಕ್ಟ್ ಟು ಕರೆಕ್ಷನ್ಸ್ ಅದು ನೋಡಿ, 1-2 ಹೆಚ್ಚು ಕಮ್ಮಿ ಇದ್ರೆ ಇದು ಮಾತ್ರ 30ರಿಂದ 50ಕ್ಕೆ. ಸ್ಪೇಸ್ ಏನಾದ್ರು ಚೆನ್ನಾಗಿದ್ರೆ, ವೆಂಟಿಲೇಷನ್ ಇದೆಲ್ಲ ನಾನು ಹೇಳಿದ್ದೀನಿ, ವೆಂಟಿಲೇಷನ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 16 ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ವರ್ಗೂ ಮಾಡಬಹುದು ಅಂತ. ಇಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಇರ್ತಾರೆ, ಫಿಸಿಕಲ್ ಟೀಚರ್ಸ್ ಇರ್ತಾರೆ, ಮತ್ತೆ ಸ್ಪೆಷಲ್ ಟೀಚರ್ಸ್ ಮೈಟ್ ಬಿ ಸಿಂಗಿಂಗು ಇದೆಲ್ಲ ಅದಕ್ಕೆಲ್ಲ ವರ್ಕೌಟ್ ಮಾಡ್ತಾ ಇದೀವಿ. ಸೊ ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಮಕ್ಕಳಿಗೆ ಟ್ಯಾಲೆಂಟ್ ತೆಗಿಬೇಕು. ಎವ್ರಿ ಚೈಲ್ಡ್ ಕ್ಯಾನ್ ಸಿಂಗ್, ಓನ್ಲಿ ಇಫ್ ದೇರ್ ಇಸ್ ಎ ಸಿಂಗಿಂಗ್ ಟೀಚರ್ ಅವೈಲಬಲ್ ಫಾರ್ ದಟ್ ಚೈಲ್ಡ್. ನಾವು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ. ಅವ್ರ ಲೈಫಲ್ಲಿ ಆ ಸ್ಟೇಜ್ ಪಾಸ್ ಆಗ್ಬಿಟ್ರೆ ಆಮೇಲೆ ಈಗ ನಿಮಗೆ ಹಾಡು ಹೇಳೋದಕ್ಕೆ ಹೇಳ್ಕೊಟ್ರೆ ಕಷ್ಟ, ಮಕ್ಕಳಿಗೆ ಬಹಳ ಫಾಸ್ಟ್ ಆಗಿ ಕಲ್ತು ಬಿಡ್ತಾರೆ. ಆದ್ರೆ ಏನ್ ಮಾಡೋದು, ನಮ್ಮ ವ್ಯವಸ್ಥೆಯಲ್ಲಿ ನಾವು ಕೊಡಕ್ ಆಗ್ಲಿಲ್ಲ. ಇದಕ್ಕೆ ಅಟೆಂಪ್ಟ್ ನಾವು ಈ ರೀತಿಯಲ್ಲಿ ಮಾಡ್ತಾ ಇದೀವಿ. ಎಲ್ಲಾ ಸ್ಕೂಲಲ್ಲೂ ಕೂಡ ಒಳ್ಳೆ ಲೈಬ್ರರಿ ಕೂಡ ಇರ್ತದೆ. ಇದು ಬಹಳ ಮುಖ್ಯ. ಮಕ್ಕಳಿಗೆ ಓದೋದ್ರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲದೆ ಒಳ್ಳೆ ವಿಚಾರವನ್ನ ಓದ್ತಕ್ಕಂಥ ಕ್ಲಾಸಸ್. ಅಂಡ್ ಈ ಶಾಲೆಗಳು ನಾವು ಖರ್ಚು ಮಾಡ್ತೀವಿ ಅದನ್ನ ಹೇಳ್ತೀನಿ. ಅದು ಎಷ್ಟು ಖರ್ಚು ಮಾಡ್ತೀವಿ ಒಂದೊಂದು ಪೆನ್ ಅದೇ ಹೇಳಿ ಬರ್ದಿದ್ದು 4 crores ಅಲ್ಲ. ಇದಕ್ಕೆ ಬೈಲಿಂಗ್ವಲ್ ಸೆಕ್ಷನ್, ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬೈಲಿಂಗ್ವಲ್ ಸೆಕ್ಷನ್ ಅಂದ್ರೆ ಮಕ್ಕಳು ಓದಬೇಕಾದ್ರೆ ಅಪ್ ಟು 5th ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್ ಇರುತ್ತೆ. 6th ಮೇಲೆ 6th ಇಂದ ಅವ್ರ ಕಂಫರ್ಟಿಗೆ, ಈಗ ನೋಡಿ ಇದೇ ಇಂಪಾರ್ಟೆಂಟ್. ಈಗ ನಾನು ಕನ್ನಡದಲ್ಲಿ ನನಗೆ ಕಂಫರ್ಟಬಲ್ ಇದ್ದೀನಿ ಅಂದ್ರೆ ಕನ್ನಡ ಮೀಡಿಯಂ ಅಲ್ಲೇ ಹೇಳ್ಕೊಡ್ತೀವಿ, ಚಾಯ್ಸ್ ಅವ್ರದ್ದು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇದೆ. ಇಲ್ಲ ನಾನು ಇಂಗ್ಲಿಷಲ್ಲಿ ಆಗ್ಲೇ ಕಲ್ತು ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲ ಇಲ್ಲಿ ಬೈಲಿಂಗ್ವಲ್ ಅಲ್ಲಿ ಚೆನ್ನಾಗಿ ಇಂಗ್ಲಿಷ್ ಓದಿದ್ದೀನಿ. ಯಾಕೆಂದ್ರೆ ಹಳ್ಳಿ ಭಾಗದಲ್ಲಿ ಏನಾಗುತ್ತೆ, ಇಂಗ್ಲಿಷ್ ಹೇಳ್ಕೊಟ್ರೇನು ಸ್ವಲ್ಪ ಹಿಡಿದ್ರೆ ಅವ್ರಿಗೇನೋ ಇಫ್ ದೇ ಆರ್ ನಾಟ್ ಕಂಫರ್ಟಬಲ್, ಎಜುಕೇಶನ್ ನಿಲ್ಲಕ್ಕಾಗಲ್ಲ, ಒಂದೇ ದಿವಸದಲ್ಲಿ ಹೇಳ್ಕೊಡಕ್ಕಾಗಲ್ಲ. 6ನೇ ಕ್ಲಾಸ್ ಕನ್ನಡ ಮೀಡಿಯಂ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಇಲ್ಲ ಕಂಫರ್ಟಬಲ್ ಇದ್ದಾರೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಕಂಟಿನ್ಯೂ ಮಾಡಬಹುದು ಟಿಲ್ 12th ಸ್ಟ್ಯಾಂಡರ್ಡ್. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ. ಟಿಲ್ 5th ಸ್ಟ್ಯಾಂಡರ್ಡ್ ಬೈಲಿಂಗ್ವಲ್ 2 ರೀತಿಯಲ್ಲೂ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಿ ಬಂದ ತಕ್ಷಣ ಅವ್ರ ಕಂಫರ್ಟಿಗೆ ದೇ ಕ್ಯಾನ್ ಚೂಸ್, ಕರೆಕ್ಟ್ ಅಮ್ಮ, ದೇ ಕ್ಯಾನ್ ಚೂಸ್ ವಾಟ್ ಎವರ್ ಲ್ಯಾಂಗ್ವೇಜ್ ಅವ್ರ ತಂದೆ ತಾಯಿ ಮಕ್ಕಳು. ಅವಾಗ ಟೀಚರ್ಸ್ ಜೊತೆನೂ ಚರ್ಚೆ ಮಾಡಿಬಿಟ್ಟು ಅವ್ರಿಗೆ ಆಪ್ಷನ್ ಸಿಗ್ತದೆ. 2 ಆಪ್ಷನ್ ಕೂಡ ಸರ್ಕಾರಿ ಶಾಲೆಯಲ್ಲೇ ಇರ್ತದೆ. ಇಂಗ್ಲಿಷ್ ಮೀಡಿಯಂ ಆದ್ರೂ ಇರುತ್ತೆ, ಇಲ್ಲ ಕನ್ನಡ ಮೀಡಿಯಂ ಇರ್ತದೆ. ಅವ್ರ ಕಂಫರ್ಟಿಗೆ ಅವರು ಓದ್ತಕ್ಕಂಥದ್ದನ್ನ ಮಾಡಬಹುದು. ಮತ್ತೆ ಅಲ್ಲ LKG UKG ಇಂದ 5ನೇ ಕ್ಲಾಸ್ವರೆಗೂ ಬೈಲಿಂಗ್ವಲ್ ಎಲ್ಲ ಕಡೆ. ಯಾಕೆಂದ್ರೆ ಏನಾಗ್ತದೆ, ಹಳ್ಳಿ ಕಡೆಗೆ ಒಂದೇ ಸತಿ ಇಂಗ್ಲಿಷ್ ಮೀಡಿಯಂ ಅಂದ್ರೂ ಕೂಡ ನೀವು ಇಂಗ್ಲಿಷ್ ಹೇಳ್ಕೊಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುಗೆ. ಅದನ್ನ ಸ್ಟಡಿ ಮಾಡಿದಾಗ ಎರಡರಲ್ಲೂ ಹೇಳ್ಕೊಡ್ಬೇಕಾಗುತ್ತೆ, ಈಸಿ ಆಗುತ್ತೆ. ಒಂದು 5ನೇ ತಾರೀಕಿಗೆ ಕರೆಕ್ಟ್ ಆಗಿ ಅವ್ರು ಡಿಸೈಡ್ ಮಾಡಬಹುದು, ನಾನು ಇಂಗ್ಲಿಷ್ ಮೀಡಿಯಂಗಾದ್ರೂ ಕಂಟಿನ್ಯೂ ಮಾಡಬಹುದು, ಕನ್ನಡ ಮೀಡಿಯಂ ಅನ್ನೋದು ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಇಟ್ ಇಸ್ ಆಮೇಲೆ ಸೆಪರೇಟ್ ಆಗಿ ಹೇಳ್ಕೊಡ್ತಾರೆ. ಅದೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ, ಏನು ತೊಂದರೆ ಇಲ್ಲ ಅವರಿಗೆ. ಓಕೆ,
ಅಫ್ಕೋರ್ಸ್ ಏನಾಗ್ತದೆ, ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸ್ವಲ್ಪ ಬ್ಯಾಕಪ್ ಅಂದ್ರೆ ಅವ್ರು ಕನ್ನಡಿಗರಿರ್ತಾನೆ, ಬಟ್ ಇಂಗ್ಲಿಷ್ ಮೀಡಿಯಂ ಓದಬೇಕು ಅಂತ ಆಸೆ ಇರುತ್ತೆ. ಇಲ್ಲ ಆಗಲ್ಲ, ನಾನು ಕನ್ನಡ ಮೀಡಿಯಮಲ್ಲೇ ಓದಬೇಕು ಅಂತ ಹೇಳಿದ್ರೆ ಕನ್ನಡ ಮೀಡಿಯಮಲ್ಲಿ ಅಲ್ಲೂ ಬೇಕಾದ್ರೆ ಇಂಗ್ಲಿಷ್ ಹೆಲ್ಪ್ ಮಾಡ್ಬೋದು. ಯಾಕೆಂದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ದು ಕೂಡ ಇನ್ನೇನೇನು ಆಗ್ತಾ ಇದೆ ಅದೆಲ್ಲದೂ ಕೂಡ ಸ್ವಲ್ಪ ಇಂಗ್ಲಿಷು ಕನ್ನಡ ಗೊತ್ತಿರೋರೇ ಎಲ್ಲರೂ ಬಂದಿರ್ತಾರೆ, ಇವಾಗ ಎಲ್ಲರೂ ಕಲ್ತಿದ್ದಾರೆ. ಆಮೇಲೆ ಕಂಪ್ಯೂಟರ್ ಟ್ರೈನಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ KPS ಸ್ಕೂಲ್ಸ್. ಯಾಕೆಂದ್ರೆ ಈಗೆಲ್ಲ AI ಬೇಸ್ಡ್, ಕಂಪ್ಯೂಟರ್ ಇರಬೇಕು, ನಾಲೆಡ್ಜ್, ಕಾನ್ಫಿಡೆನ್ಸ್, ಲೀಡರ್ಶಿಪ್ ಬೆಳೆಯುತ್ತೆ. ಇದೆಲ್ಲ ಏನ್ ಗೊತ್ತಾ, ಟೆಕ್ನಾಲಜಿ ಅಂದ ತಕ್ಷಣ ಹೆದರು ಬಿಡ್ತಾರೆ ಕೆಲವರೇ ಬೇಡಪ್ಪ ಅಂತ. ನಮ್ಮನೇಲಿ ಎಷ್ಟೋ ಜನರು ಇದ್ದಾರೆ, ಹಳಬರು, ನಮ್ಮ ತಂದೆಯವ್ರ ಜೊತೆಗಿದ್ದವರು. ಕಂಪ್ಯೂಟರ್ ಲೇಟೆಸ್ಟ್ ಕೊಟ್ಟಿದ್ದೀನಿ, ಆನ್ ಮಾಡೋದು ಗೊತ್ತಿಲ್ಲ, ಆಫ್ ಮಾಡೋದು ಗೊತ್ತಿಲ್ಲ. ಅವ್ರು ಕಲೀರಿ ಅಂದ್ರೂ ಕಲಿಯಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿರ್ತದೆ. ಆದ್ರೆ ಮಕ್ಕಳಿಗೆ 1ನೇ ಕ್ಲಾಸಿಂದಾನೆ ಕೊಟ್ಬಿಟ್ರೆ ಜಸ್ಟ್ ಆ ಹ್ಯೂಮನ್ ರಿಸೋರ್ಸ್ ಹೆಂಗೆ ಎಕ್ಸ್ಪ್ಲೋರ್ಡ್ ಆಗ್ಬೋದು ನೋಡಿ. ಅದಕ್ಕೆ ವಿ ಹ್ಯಾವ್ ಮೇಡ್ ಇಟ್ ವೆರಿ ಕಂಪಲ್ಸರಿ ದಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ವಿ ವಿಲ್ ಸ್ಟಾರ್ಟ್ ಕಂಪ್ಯೂಟರ್ ಎಂಟ್ರೆನ್ಸ್ ಫಾರ್ ಆಲ್ ದ ಚಿಲ್ಡ್ರನ್ಸ್ ಇಲ್ಲಿ. ಆಮೇಲೆ ಸ್ಕಿಲ್ ಎಟ್ ಸ್ಕೂಲ್, ಅದು ನಂದು ಕನಸು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಆಗಿದೆ. ಐಡಾಟ್ ಅಂತಾನೂ ಆಗಿದೆ, ಐಕೋಡ್ ಅಂತ, ಅದೇ ನಾವು ಕಂಪ್ಯೂಟರ್ ಇನ್ವಾಲ್ವ್ ಮಾಡ್ತಾ ಇರೋದು. ಬಟ್ ಸ್ಕಿಲ್ ಎಟ್ ಸ್ಕೂಲ್ ಅಂದ್ರೆ ಈ ಸ್ಪೆಷಲ್ ಆಗಲೇ ಅದು ಪ್ರೋಗ್ರಾಮ್ ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 6ನೇ ಕ್ಲಾಸಿಂದ ಮಕ್ಕಳಿಗೆ ಸ್ವಲ್ಪ ಈ ಸ್ಕಿಲ್ ಬಗ್ಗೆ ನಾಲೆಡ್ಜ್ ಚೆನ್ನಾಗಿರೋದ್ರಿಂದ ನಮಗಿರ್ತಕ್ಕಂಥ ಸ್ಕಿಲ್ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡೋದು. ಅವರು 10ನೇ ಕ್ಲಾಸ್ ಆದ್ಮೇಲೆ ಡಿಪ್ಲೊಮಾಗೆ ಹೋಗಬೇಕು, ಇಲ್ಲ 12ನೇ ಕ್ಲಾಸ್ ಆದ್ಮೇಲೆ ಇಂಜಿನಿಯರಿಂಗ್ ಹೋಗ್ಬೇಕಂತ ಸ್ಕಿಲ್ ಬಗ್ಗೆ ಅವಾಗ್ಲೇನೆ ಹೇಳ್ಕೊಟ್ರೆ ಮತ್ತೆ ಅವರಿಗೆ ತುಂಬಾ ಅನುಭವ ಬರುತ್ತೆ ಸ್ಕಿಲ್ ಬಗ್ಗೆನೆ. ಯಾಕಂದ್ರೆ ಫ್ಯೂಚರ್ ಇಸ್ ಎವ್ರಿಥಿಂಗ್ ಅಬೌಟ್ ಸ್ಕಿಲ್ ಓನ್ಲಿ ನೌ ಡೇಸ್. ಸೊ ಸ್ಕಿಲ್ ಎಟ್ ಸ್ಕೂಲ್ ಕೂಡ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಫಾರ್ KPSಗೆ ಕೊಡ್ತಾ ಇದೆ. ಅದಕ್ಕೆ ಮೋಸ್ಟ್ಲಿ ಆಲ್ KPS ಸ್ಕೂಲ್ಸ್ ಟ್ರಾನ್ಸ್ಪೋರ್ಟ್ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದೀವಿ. ಅದಕ್ಕೆ ಮೋಸ್ಟ್ಲಿ 5 ಕಿಲೋಮೀಟರ್ ಲೀಡ್ ಕೊಟ್ಬಿಟ್ಟು ಮಾಡಬೇಕು ಅಂತ ಹೇಳಿ ಒಂದಿರ್ತದೆ, ಅದನ್ನ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ಇಲ್ಲಿ ಏನಾಗ್ತಾ ಇದೆ, 3 ಡಿಪಾರ್ಟ್ಮೆಂಟ್ ಬರ್ತಾ ಇದೆ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಅಂಡ್ PUC. ಸೊ ಅದಕ್ಕೆ ಒಂದು ಗವರ್ನಿಂಗ್ ಬಾಡಿ ಮಾಡ್ತೀವಿ ಎಲ್ಲ ಸೇರಿಸಿ, ಅದು ಮೊಡಾಲಿಟಿ ವರ್ಕೌಟ್ ಮಾಡ್ತಾ ಇದೀವಿ. ಇದಕ್ಕೆ ಅಧ್ಯಕ್ಷತೆ ಆಬ್ವಿಯಸ್ಲಿ MLA ಅವರೇ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ PUC ಆಗ್ಲೇ ಅವ್ರು ಇರೋದ್ರಿಂದ ಆ ರೈಟ್ಸ್ ನಾನು ತೆಗಿಯಕ್ಕಾಗೋದಿಲ್ಲ. ಆಮೇಲೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕೂಲ್, ಕೋಟ್ಯಾಂತರ ರೂಪಾಯಿ ಸರ್ಕಾರದಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ಕ್ವಾಲಿಟಿ ಇನ್ನೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಾಲೆಡ್ಜ್ ಇರಬೇಕು. ಆಮೇಲೆ MLA ಅವ್ರಿಗೂ ಕೂಡ ಕಮಿಟ್ಮೆಂಟ್ ಬಂದ್ಬಿಡುತ್ತೆ, ಏನಪ್ಪ ಇದಿಷ್ಟು ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಶಾಲೆಗಳಿಗೆ ಫೈಟ್ ಮಾಡ್ತೀನಿ, ನಾನು ಸರ್ಕಾರದ ಜೊತೆಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬೇಕಾದ್ರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಸ್ಕೂಲ್ ನಾನು ಇಲ್ಲಿ ಮಾಡ್ತೀನಿ, ಇನ್ನೊಂದು ಶಾಲೆ ಕೊಡಿ ಅಂತ ಹೇಳಬೇಕು ಅಂದ್ರೆ ಅದು MLAs ಇನ್ವಾಲ್ವ್ ಆಗಬೇಕಾಗತ್ತೆ. ಅಧಿಕಾರಿಗಳು ನಾವು ಮಾಡೋದು ಮಾಡ್ತೀವಿ, MLAs ಇದ್ದಾಗ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಮೋಸ್ಟ್ಲಿ ಅದೆಲ್ಲ ಮೊಡಾಲಿಟೀಸ್. ಈ ಗವರ್ನಿಂಗ್ ಬಾಡಿಗೆ ಹೆಡ್ ಯಾರು ಸೀನಿಯರ್ ಇರ್ತಾರೆ ಅವ್ರು ಮಾಡ್ತಾರೆ, ಅದು ಮೊಡಾಲಿಟಿ ವರ್ಕೌಟ್ ಮಾಡ್ತಾ ಇದೆ. ಅದು ಮುಂದಿನ ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಕಳಿಸ್ತಾರೆ. MLAs ಇದಕ್ಕೆ ಅಧ್ಯಕ್ಷರಾಗ್ತಾರೆ. ನಾವು ಇದಕ್ಕೆ ಎಕ್ಸ್ಪೆಂಡಿಚರ್ ನನ್ನ ಪ್ರಕಾರ ಈ 800ಕ್ಕೂ ಕೂಡ ಒಂದು ಶಾಲೆಗೆ ಆವರೇಜ್ ಆಫ್ 4 crores ಖರ್ಚಾಗುತ್ತೆ. 2 crores ಇಂದ 4 crores ಒಂದು ಶಾಲೆಗೆ. ಏನೇನಿರುತ್ತೆ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತಗೋತೀವಿ, ಈ ಹಾರ್ಡ್ವೇರ್ ಲೈಕ್ ಕಂಪ್ಯೂಟರ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ವಿಚಾರಗಳಿರ್ಬೋದು, ಒಂದು ಕುಡಿಯೋ ನೀರಿನ RO ಮಿಷಿನ್, ನಂಗೆ ಗೊತ್ತಿಲ್ಲ, ಅದೆಲ್ಲ ಹೇಳ್ತಾರೆ. ಅಲ್ಲಿ ಈಗಾಗಲೇ ಇದ್ರೆ ಯಾವುದೋ ಒಂದು ಶಾಲೆಯಲ್ಲಿ ಮತ್ತೆ ಎಷ್ಟು ಕೊಠಡಿಗಳಿದಾವೆ, ಎಷ್ಟು ಕೊಠಡಿಗಳು ಬೇಕಾಗುತ್ತೆ. ಅದ್ರ ಜೊತೆಗೆ ಟೀಚಿಂಗಿಗೂ ಕೂಡ ಎಲ್ಲ ಪ್ಯಾರೆಂಟ್ ಎಲ್ಲದೂ ಕೂಡ 800 ಸಿಂಗಲ್ DPR ಆಗುತ್ತೆ, ಒಂದೊಂದು ಸೆಪರೇಟ್ 800 DPRs ಆಗುತ್ತೆ. ಒಂದು DPR ಅಲ್ಲ, ಇದು ಒಂದಲ್ಲ. ಯಾಕಂದ್ರೆ ಒಂದು ಶಾಲೆ ಚಿಕ್ಕದಿರ್ಬೋದು, ಜಾಗ ದೊಡ್ಡದಿರ್ಬೋದು, ಅದನ್ನ ನಾವು KPS ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಇನ್ನೊಂದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಆಗಿದೆ, ಅವ್ರಿಗೆ 1-1.5 ಕೋಟಿ 2 ಕೋಟಿನೇ ಸಾಕು ಅಂತ ಹೇಳಿದ್ರೆ ಅದು ಆಗುತ್ತೆ. ಇನ್ನೊಂದು 5 ಇರೋದು ಯಾರಿಗೆ ಗೊತ್ತು, ಸ್ವಲ್ಪ ದುಡ್ಡು ಉಳಿಯುತ್ತೆ ನಮ್ಮ ಹತ್ರ, ಅದು 5 ಕೋಟಿನೋ 6 ಕೋಟಿನೋ ಆಗುತ್ತೆ. ಸೊ ಆವರೇಜ್ ಆಫ್ 3 to 4 crores ಒಂದೊಂದು ಶಾಲೆಗೆ ಕಮ್ಮಿನೋ ಜಾಸ್ತಿನೋ ಆಗ್ತಕ್ಕಂಥದ್ದು. ಸೊ ಟೋಟಲಿ ಎಲ್ಲ ಸೇರಿದ್ರೆ ಸುಮಾರು 3,000 ಕೋಟಿ. ಯಾಕಂದ್ರೆ ಇಲ್ಲಿ ADB ನಮ್ಮ ಹತ್ರ ಇದೆ, ಸುಮಾರು 3,000 ಕೋಟಿ. ಆಮೇಲೆ ಇದು ಆನ್ಗೋಯಿಂಗ್, ಇದು ವಿತೌಟ್ CSR. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, CSR ಅಲ್ಲದೆ, CSR ಬೇರೆ. ಯಾಕಂದ್ರೆ CSR ಪಾಲಿಸಿ ಬರ್ತಾ ಇದೆ, ಅದನ್ನ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ CSR ಅಂದಾಗ ಸರ್ಕಾರದ್ದಲ್ಲ, CSR ಪಾರ್ಟಿಸಿಪೆಂಟ್ಸ್ ಬರಬೇಕು, ಅವ್ರಿಗೊಂದು ಕಂಡೀಷನ್ ಹಾಕಿ ಮಾಡಬೇಕು. ಅದ್ರ ಬಗ್ಗೆ ನಾನು ಈಗೇನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ 3,000 ಚಿಲ್ಲರೆ ಕೋಟಿಯನ್ನ ಇವತ್ತು ಬರೀ KPS ಶಾಲೆಗಳನ್ನ ಖರ್ಚು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅದಕ್ಕೆ ಇವತ್ತು ಮಾತಾಡಿದೆ,
ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮೋಸ್ಟ್ಲಿ ನವೆಂಬರ್ ತಿಂಗಳಲ್ಲಿ, ಇಲ್ಲಾಂದ್ರೆ ಯಾವಾಗ ನೋಡೋಣ, ಯಾಕಂದ್ರೆ ಫಸ್ಟ್ DPR ರೆಡಿ ಆಗಬೇಕು. ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ನನ್ನ ಜಿಲ್ಲೆಯಲ್ಲಿ ಲಾಂಚ್ ಮಾಡೋಣ ಅಂತ. ಯಾಕಂದ್ರೆ ಇದು ತುಂಬಾ ಒಂದು ವರ್ಷದಿಂದ ಒದ್ದಾಡಿ ಒಂದು ಹಂತಕ್ಕೆ ತಂದಿದ್ದೀನಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಯುವ ನಿಧಿಗೆ ಕಾರ್ಯಕ್ರಮಕ್ಕೆ ಬಂದಿದ್ರು. DCM ಅವರು ಬೇಕಾದಷ್ಟು ಸತಿ ಬಂದಿದ್ದಾರೆ. ಯುವ ನಿಧಿ ಕಾರ್ಯಕ್ರಮ ಆದ್ಮೇಲೆ ಯಾವ್ದಾದ್ರು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಇದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮ, ಸ್ವಲ್ಪ ನೀರಾವರಿದು, ಮತ್ತೆ ಕೋರ್ಟ್ದು ಬಿಲ್ಡಿಂಗು, ಮತ್ತೆ DC ಆಫೀಸ್, ಇದೆಲ್ಲ ಸುಮಾರಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೆಲ್ಲ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 5,000 ಕೋಟಿನ ಯಾವ್ದಾದ್ರು ಒಂದು ಮಾಡೋಣ. ಆ ಕಡೆ ಭಾಗದ ಜನರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನು ಆದಷ್ಟು ಬೇಗ ನನ್ನ ಇಲಾಖೆಗೆ ಇನ್ಮೇಲೆ ನಾನು ಒತ್ತಡ ತರ್ತೀನಿ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವು ಇದನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇಷ್ಟು ಇವತ್ತು. ಇದ್ರ ಜೊತೆಗೆ ಒಂದೇ ಒಂದು ಮಾತು, ನವೆಂಬರ್ 1 ನಮಗೆ ಗೊತ್ತಿದೆ, ನಿಮ್ ಸಹಕಾರ ಬೇಕಾದ್ರೆ. ಈಗ ಯಾಕಂದ್ರೆ ಈ KPS ಇದೆಲ್ಲ ಏನಾಗ್ತದೆ, ಜನರಲ್ ಪಾರ್ಟಿಸಿಪೇಟ್ಸ್ ಬೇಕು. ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಶಾಲೆಗೆ ಸೇರಿಸಬೇಕು ಮುಂದೆ. ಈಗ ಮುಂಚೆನೆ ನಾವು ಯಾವ ಶಾಲೆ ಅಂತಾನು ಘೋಷಣೆ ಮಾಡೋದ್ರಿಂದ ಆ ಶಾಲೆಗಳಿಗೆ ಈಗಾಗಲೇ ಡಿಮಾಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇನ್ನೊಂದು ವಾರ ಅಲ್ಲ, ಇವತ್ತು ಇಲ್ಲ ನಾಳೆ ಒಳಗೆ ನಮ್ದು ಯಾವ ಶಾಲೆ ಅಂತ ಐಡೆಂಟಿಫೈ ಮಾಡ್ಬಿಡ್ತೀವಿ. ಸೆಟ್ ಮಿಸ್ ಮೈನಿಂಗ್ ಅವ್ರದ್ದು ಮತ್ತೆ KKRDB ಅವ್ರದ್ದು ಬಂದ್ಬಿಟ್ರೆ ಆ ಶಾಲೆ ಹಿಂಗಾಗುತ್ತೆ ಅಂದ್ಬಿಟ್ಟು ಅಡ್ಮಿಷನ್ ಈಗಲೇ ಸ್ಟಾರ್ಟ್ ಮಾಡ್ತೀವಿ. ಸೊ ನವೆಂಬರ್ ತಿಂಗಳಲ್ಲಿ ವಿ ಆರ್ ಸ್ಟಾರ್ಟಿಂಗ್ ಅಡ್ಮಿಷನ್ ಡ್ರೈವ್. ನಾವೇನ್ ಮಾಡ್ತಾ ಇದ್ವಿ, ಅಡ್ಮಿಷನ್ ಡ್ರೈವ್ KPS ಅಲ್ಲ, ಇಲ್ಲಿ 2 ಭಾಗ. KPS ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಬಂದ್ಬಿಡುತ್ತೆ. ನಾವೇನು ಹೆವಿ ಚರ್ಚೆನೂ ಮಾಡೋದು ಬೇಡ, ಯಾಕೆಂದ್ರೆ MLS ಇರ್ತಾರೆ ಅಲ್ಲಿ ಲೋಕಲಿ. ಬಟ್ ಇನ್ ಜನರಲ್ ನಾವು ಯಾವಾಗ ತಗೋತೀವಿ ನಮ್ಮ ಶಾಲೆಗಳಿಗೆ, ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಆರ್ ಅಬೌಟ್ 15,000 11,000 9,000 ಫಸ್ಟ್ ಫೇಸ್ ಸರ್. ಆಮೇಲೆ 34,000 ಇದೆ ಸರ್. ಸೊ ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಅಂತ ಮಾಡಿದೀವಿ, ಹೂ ವಿಲ್ ಅಟ್ರಾಕ್ಟ್ ದಿ ಸ್ಮಾಲರ್ ಸ್ಕೂಲ್ಸ್. ಅದೆಲ್ಲದೂ ಕೂಡ ಹೇಳಿ ನಾವು ಈ ಅಡ್ಮಿಷನ್ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ನಮ್ಮ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ. ಅದು ಬೇಡ, ಅಡ್ಮಿಷನ್ ಡ್ರೈವ್ ನ ನವೆಂಬರ್ ತಿಂಗಳಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ವಿ. ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ, ಈಗಲೇ ಹೇಳ್ಬಿಡ್ತೀವಿ ನಮ್ಮ ಶಾಲೆ ಈ ರೀತಿ ಆಗುತ್ತೆ, ಮುಂದಿನ ವರ್ಷಕ್ಕೆ ಹಿಂಗೆ ಇರುತ್ತೆ. ಸೊ ವಿ ವಾಂಟ್ ಟು ಸ್ಟಾರ್ಟ್ ಅಡ್ಮಿಷನ್ ಡ್ರೈವ್. ಬಿಕಾಸ್ ಇದಕ್ಕೆ ಎಜುಕೇಷನ್ ಕಮಿಟಿಯನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕೆಲವರು MLS ಎಲ್ಲ ಕಳಿಸಿಲ್ಲ ಇನ್ನು. ಅದನ್ನು ಕೂಡ ಮೋಸ್ಟ್ಲಿ ನವೆಂಬರ್ ಎಂಡ್ ಒಳಗೆ ಪೂರ್ಣ ಮಾಡಿದರೆ ಅಡ್ಮಿಷನ್ ಡ್ರೈವ್ ಅವ್ರನ್ನೂ ಕೂಡ ಕಾನ್ಫಿಡೆನ್ಸ್ ತಗೊಳ್ಳಿ. ಸೊ ಸರ್ಕಾರಿ ಶಾಲೆಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ, ಒಳ್ಳೆ ಟೀಚರ್ಸ್ ಇದ್ದಾರೆ, ಇದೆಲ್ಲದೂ ಕೂಡ ಮಾಹಿತಿ ಕೊಡಬೇಕು, ಗೊತ್ತಾಗಬೇಕು. ಆ ಕಾನ್ಫಿಡೆನ್ಸ್, ಈಗ ನಮ್ಮ ಇಲಾಖೆಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಪ್ರಾಕ್ಟಿಕಾಲಿಟಿನೂ ಸುಮಾರಷ್ಟು ಕಡೆಗೆ ತಗೊಂಡು ಬಂದಿದ್ದೀವಿ ಇರೋ ವ್ಯವಸ್ಥೆಯಲ್ಲಿ. ಬಟ್ ನಾವು ಜಾಸ್ತಿ ಇನ್ನೂ ಕೊಡಬೇಕು ಅಂತ ಹೇಳಿದ್ರೆ ಅದು ಎಲ್ಲರೂ ಸೇರಿ ನಾವು ಮಾಡಬೇಕಾಗತ್ತೆ. ಅದಕ್ಕೆ ಅಡ್ಮಿಷನ್ ಡ್ರೈವ್ ನ ವಿ ವಾಂಟ್ ಟು ಸ್ಟಾರ್ಟ್ ಇನ್ ದ ಮಂತ್ ಆಫ್ ನವೆಂಬರ್. ಅದು ಡೇಟ್ ನಾವು ಹೇಳ್ತೀವಿ. ಅದು ಮಾನ್ಯ ಅಲ್ಲ, ನಾವು ಇದು KPS ಶಾಲೆಗಳು ಇರ್ಬೋದು, ಮ್ಯಾಗ್ನೆಟಿಕ್ ಶಾಲೆಗಳು, ಅದೆಲ್ಲದು ಲಿಸ್ಟ್ ಕೊಟ್ಟಾಗ ಈಗ ನಿಮ್ಮೂರಲ್ಲಿ ಈ ಶಾಲೆಗೆ ನೋಡಿ ಜಾಸ್ತಿ ದುಡ್ಡು ಬರ್ತಾ ಇದೆ, ನಾವೆಲ್ಲ ಸೇರಿ ಸುತ್ತಮುತ್ತ ಇರೋ ಚಿಕ್ಕ 5 ಮಕ್ಕಳಿದ್ದಾರೆ. ಎಷ್ಟೊಂದು ಸತಿ ನೀವೇ ಹೇಳಿದ್ರಿ ಸರ್, ಯಾಕೆ ಸರ್ ವಿಧಾನಸೌಧದಲ್ಲೂ ಅಷ್ಟೇ ದೊಡ್ಡ ಗಲಾಟೆ ಮಾಡಿದ್ರು ಎಲ್ಲರೂ, 5, 10, 15 ಮಕ್ಕಳಿರೋ ಶಾಲೆನ ಕ್ಲೋಸ್ ಮಾಡಿಬಿಡಿ, ಯಾಕೆ ರನ್ ಮಾಡ್ತೀರ ಅಂತ. ಕ್ಲೋಸ್ ಮಾಡಿದ ತಕ್ಷಣ ಇನ್ನೊಂದು ಕಡೆಗೆ ಬರೀತಾರೆ ನನ್ನ ವಿರುದ್ಧ. ಸೊ ಅದು ಆಗಬಾರ್ದು. ನಾ ಹೇಳಿದೆ, 1 ಮಕ್ಕಳಿದ್ರು ಕೂಡ ನಾನು ಶಾಲೆನ ಇಡ್ತೀನಿ. ಬಟ್ ಇದನ್ನೆಲ್ಲ ಸೇರಿಸ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಾವೆಲ್ಲ ಸೇರ್ ಮಾಡಬೇಕಾಗತ್ತೆ. ಇಲ್ಲ ಹೇಳ್ತೀನಿ, ರಿಕ್ರೂಟ್ಮೆಂಟ್ ಹೇಳ್ತೀನಿ, ಅದು ಡೋಂಟ್ ವರಿ. ಟೀಚರ್ಸು ಚೆನ್ನಾಗಿ ಕೊಡ್ತೀವಿ. ಏನು ಎಲ್ಲ ಟೀಚರ್ಸು, ನೀವು, ನಾವು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲಿ ಸ್ಕೂಲಿಗೆ ಬಾ ಅಂತನೋ ಯಾವುದೋ ಒಂದು ಮಾಡಿದ್ವಲ್ಲ 29ನೇ ತಾರೀಕಿನ ನಮ್ಮ ರಾಮಲಿಂಗಾರೆಡ್ಡಿ ಅವರ ಮಾಡಿದ್ವಿ. ಅದು ನಾಳೆ ಸ್ಕೂಲ್ ಅಂದ್ರೆ ಇವತ್ತು ಮಾಡಬಾರ್ದು. ವಿ ಹ್ಯಾವ್ ಟು ಡೂ ಇಟ್ ಫಸ್ಟ್. ನಮ್ಮ ಮಕ್ಕಳಿಗೆ ಸ್ಕೂಲ್ ಕೇಳಿಸೋದಕ್ಕೆ ಅಡ್ಮಿಷನ್ಗೆ ಫಸ್ಟ್ 6 ತಿಂಗಳು ಮುಂಚೆ ಹೋಗಿ ಅಪ್ಲಿಕೇಶನ್ ತರ್ತೀವಿ, ಹೌದಾ? ಇದನ್ನ ಎಲ್ಲಿಂದ ಉದಾಹರಣೆ ಬಂತು ಅಂದ್ರೆ, ಹಂಗ್ ನೋಡಿದ್ರೆ ಡಿಮಾಂಡ್ ಫಾರ್ KPS ಇನ್ ಹೊರಟ್ಟಿ ಅವ್ರದ್ದು ಒಂದು ಶಾಲೆ ಇದೆ ಆ ಏರಿಯಾದಲ್ಲಿ. ಅವ್ರು 100 ಮಕ್ಕಳಲ್ಲಿ, ನಮ್ಮ ಹತ್ರ ಇರೋದು ಕ್ಯಾಪ್ ಬರೀ 50 ಇಲ್ಲ 40. ಅವ್ರ ತಲೆನೇ ಕೆಡ್ಸ್ಕೊಂಡಿಲ್ಲ, ದೊಡ್ಡ ರೂಮು ಡಿಮಾಂಡ್ ಇದೆ, ಮಕ್ಕಳನ್ನ ವಾಪಸ್ ಕಳ್ಸಕ್ ಆಗ್ತಾ ಇಲ್ಲ. ಇದನ್ನೇ ಉದಾಹರಣೆ ತಗೊಂಡ್ರೆ ನಾವು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಕೊರತೆಗಳು ಇದ್ರು ಕೂಡ MLA ಅವರು ಸರ್ಕಾರದ ಹಣದ ಜೊತೆ ಅವ್ರ ಹಣ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದು ತರ್ತಾರಲ್ಲ, ಅದನ್ನು ಮಾಡಲಿಲ್ಲ ಅಂದ್ರೆ ಹೆಂಗೆ? ಇಟ್ ಇಸ್ ಎಲ್ಲರದು ರೈಟ್ಸ್. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಮುಗಿಸ್ಬಿಡ್ತೀನಿ ನೀನು ಒಂದೇ ಒಂದು ಸಬ್ಜೆಕ್ಟ್. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಯಾಕೆ ತಗೊಂಡೆ? ಭಿಕ್ಷೆ ಬೇಡ್ತಾ ಇಲ್ಲ ನಾವು, ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಕೊಡ್ತಾ ಇದ್ದೀವಿ.
ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಮೇಲ್ ಬಂದು ಸಿದ್ದರಾಮಯ್ಯ ಅವ್ರ ತರ CM ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾನವೀಯತೆ ಮೇಲೆ ಕೇಳ್ತಾ ಇದೀವಿ ಹೊತ್ತು ಭಿಕ್ಷೆ ಬೇಡ್ತಾ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಆಗ್ತಾ ಇವೆ. ಇದಕ್ಕಿಂತ ಮುಂಚೆ ಮೇಲ್ಮನೆಯಲ್ಲಿ ಫೆಬ್ರವರಿನೋ ಮಾರ್ಚಲ್ಲಿ ಅಸೆಂಬ್ಲಿಯಲ್ಲಿ ಒಂದು 23 ಜನರು ಸದಸ್ಯರು ಮಾರಲ್ ಸೈನ್ಸ್ ಬಗ್ಗೆ ಡಿಸ್ಕಷನ್ ಆಯಿತು, ನೀತಿ ವಿಜ್ಞಾನ. ಆ ಟೈಮಲ್ಲಿ ನಾನು ಪ್ರಾಮಿಸ್ ಮಾಡಿದ್ದೆ ಈ ವರ್ಷದಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ, ಬುಕ್ಸ್ ಕೂಡ ನಾವೇ ಕೊಡ್ತೀವಿ ಅಂತ ಹೇಳಿ. ಇದರಲ್ಲಿ 2 ವರ್ಷನ ನಮಗೆ ಕಂಡು ಬಂತು. ಒಂದು ಮಾರಲ್ ಸೈನ್ಸ್ನ ತುಂಬಾ ವರ್ಷದ ಮೇಲೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಎಷ್ಟೋ 10-15 ವರ್ಷ 20 ವರ್ಷ ಆಗಿರ್ಬೇಕು. ನಾವೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಮಾರಲ್ ಸೈನ್ಸ್ ಇತ್ತು, ಎಕ್ಸಾಮ್ ಇರ್ತಿರ್ಲಿಲ್ಲ. ಆದರೆ ಅದಕ್ಕೊಂದು ಪೀರಿಯಡ್ ಕೂಡ ಫಿಕ್ಸ್ ಆಗಿತ್ತು. ಈಗ 2 ವಿಚಾರ ಬಂದಿದೆ. ಒಂದೇನಂದ್ರೆ ಮಾರಲ್ ಸೈನ್ಸ್ ನಾವು ಮಾಡಿರೋ 10 ಅಂಶಗಳಿದಾವೆ, 10 ಅಂಶಗಳ ಮೇಲೆ ನಾವು ಮಾಡಿದೀವಿ. ಬಟ್ ನಾವು ಮಾಡಿದ ಮೇಲೂ ಕೂಡ ಕೆಲವು ಕಡೆ ಡಿಸ್ಕಷನ್ ಇದ್ರ ಬಗ್ಗೆನೂ ಮಾಡಿದ್ರೆ ಇದ್ರ ಬಗ್ಗೆನೂ ಅಂತ ಹೇಳಿದೆ. ಅದಕ್ಕೆ ಮೋಸ್ಟ್ಲಿ ಅದನ್ನ ಮೋಸ್ಟ್ ಪ್ರಾಬಬ್ಲಿ ಡಿಜಿಟಲ್ ವರ್ಷನ್ನ ಬುಕ್ ಪ್ರಿಂಟ್ ಮಾಡಲ್ಲ ಈ ವರ್ಷ, ಯಾಕೆಂದ್ರೆ ಅರ್ಧ ವರ್ಷ ಆಯ್ತು. ನಾನು ಅದನ್ನು ಏನಾದ್ರು ಹೇಳ್ಕೊಟ್ಬಿಟ್ರೆ ಮಕ್ಕಳಿಗೆ ಈಗ ಇದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಸಮೀಕ್ಷೆಗೆ ಎಲ್ಲ ಹೋಗಿರೋದ್ರಿಂದ ಒಂದು ಪೀರಿಯಡ್ ಅಲ್ಲಿ ಕೊಟ್ಟ ತಕ್ಷಣ ಮಕ್ಕಳಿಗೆ ಮೇನ್ ಕಲಿಕೆಗೆ ತೊಂದರೆ ಆಗೋದು ಬೇಡ ಅಂದು ವಿ ಆಲ್ ಟುಕ್ ಎ ಕನ್ಸಾಲಿಡೇಟೆಡ್ ಡಿಸಿಷನ್ಸ್ ದಟ್ ವಿ ವಿಲ್ ಲೀವ್ ಡಿಜಿಟಲ್ ವರ್ಷನ್ ಆನ್ November 1st, ಕನ್ನಡ ಅಂಡ್ ಇಂಗ್ಲಿಷ್. ಓಕೆ, ಅದಾದ್ಮೇಲೆ 15 ದಿವಸನೋ 20 ದಿವಸನೋ ಕೊಟ್ಟು ಪಬ್ಲಿಕ್ ಒಪಿನಿಯನ್ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಈಗ ನಾವೊಬ್ಬರೇ ಅಲ್ಲ ಬುದ್ಧಿವಂತರು, ದೇಶದಲ್ಲಿ ಬೇಕಾದ ಜನರಿದ್ದಾರೆ ನಮ್ಗಿಂತ, ಅವ್ರ ಸಜೆಷನ್ ತಗೊಳ್ಳೋಣ. ಈ ಬುಕ್ಸ್ ಹಿಂಗಿದೆ, ಇದಕ್ಕೆ ಇನ್ನೂ ಏನೇನು ಮಾಡ್ಬೋದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಂತ ಹೇಳಿ ನಾವೇ ಒಪಿನಿಯನ್ ಫಾರ್ ದ ಫಸ್ಟ್ ಟೈಮ್. ಎಲ್ಲೂ ಮಾಡಿಲ್ಲ ಇದನ್ನ. ನಾವೇನು ಕೊಡ್ತೀವಿ ಅದೇ ಓದಬೇಕನ್ನು. ವಿ ಹ್ಯಾವ್ ಟು ಟೇಕ್ ಪಾರ್ಟಿಸಿಪೆಂಟ್ಸ್, ಪೇರೆಂಟ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಆಫೀಸರ್ಸ್ ಇರ್ಬೋದು, ಸಿಟಿಸನ್ಸ್ ಇರ್ಬೋದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಫ್ಯೂಚರ್ ಕಂಡಿದೆ. ಅದಕ್ಕೆ ಇದನ್ನು ಕೂಡ November 1st ಮಾನ್ಯ ಮುಖ್ಯಮಂತ್ರಿ November 1st ಅಲ್ಲಮ್ಮ, November 1st ನಾವು ರಾಜ್ಯೋತ್ಸವ ಇದು ಮಾಡ್ತೀವಿ. ಅವತ್ತು ಡಿಜಿಟಲ್ ವರ್ಷನ್ನ ಪಬ್ಲಿಕ್ ಡೊಮೈನ್ಗೆ ನಾವು ಬಿಡ್ತಾ ಇದ್ದೀವಿ. ಅವಾಗ ಮಕ್ಕಳು ಬೇಕಾದ್ರೆ ನೋಡ್ಬೋದು. ಈ ವರ್ಷ ಬೇಡ, ಅವರಿಗೆಲ್ಲ ಸ್ಕೂಲಿಗೆನೆ ಕೊಟ್ಟು ಬಿಡ್ತೀವಿ. ಅವ್ರು ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅವ್ರ ಮೊಬೈಲ್ ಅಲ್ಲಿ ಬೇರೆ ಬೇರೆ ಇದರಲ್ಲಿ ಇರುತ್ತೆ. ಈ ವರ್ಷ ಮಾತ್ರ. ಆದ್ರೆ ಮುಂದಿನ ವರ್ಷ ವಾರದಲ್ಲಿ ಇಲ್ಲಾಂದ್ರೆ 2 ವಾರಕ್ಕೆ ಒಂದು ಗೊತ್ತಿಲ್ಲ, ಅವರು ಹೇಳ್ತಾರೆ, ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಲಿಕೆಗೂ ತೊಂದರೆ ಆಗಬಾರ್ದು. ಒಂದು ಪೀರಿಯಡ್ ಮಾರಲ್ ಸೈನ್ಸ್ ಬಗ್ಗೆ ಚರ್ಚೆ ಆಗ್ತದೆ, ಮತ್ತೆ ಬೇರೆ ಬೇರೆ ವಿಚಾರನೂ ಕೂಡ. ಇದೆಲ್ಲದೂ ಕೂಡ ನಾವು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಮಾಡಿದೀವಿ. ನಾವು ಅದನ್ನ ಸುಮ್ಮನೆ ಬೇಕು ಅಂತ ಹೇಳ್ಬೇಕಾ ಯಾವ ಪಾಯಿಂಟ್ಸ್ ಅಲ್ಲಿ ನಾವು ಮಾಡಿದೀವಿ ಅಂತ? ಏನ್ ನಾಟ್ ನೆಸೆಸರಿ ಇದೆಯಲ್ಲ. ಸೊ ಮತ್ತೆ ನಾನು ಟೈಮ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ನೀವು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಮತ್ತೆ ಆಮೇಲೆ ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ, 2 ವರ್ಡ್. ಈಗ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್, ವರದಿ ಎಲ್ಲ ಕೊಟ್ಟಿದ್ದಾರೆ. ನಮ್ದೆಲ್ಲ ಈಗ ಫ್ರೀಡಮ್ ಇದೆ. ಸುಮಾರು 13,000 ಚಿಲ್ಡ್ರೆ, 5,000 ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇನ್ನು 5,000 ಇಡೀ ಕರ್ನಾಟಕಕ್ಕೆ ತಗೊಳ್ಬಹುದು ಅಂತ ಹೇಳಿ ಅವಾಗ್ಲೇನೆ ಹೇಳಿದ್ರು ನಮಗೆ. ಸುಮಾರು 13,000 ಬರುತ್ತೆ ಈ PUC ಎಲ್ಲ ಸೇರಿದ್ರೆ. ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯ್ತು. ಅದು ಕೂಡ 5,000 ಚಿಲ್ಡ್ರನ್ ಇಲ್ಲ 6,000 ಬರ್ಬೋದು. ಟೋಟಲ್ ಎಲ್ಲ ಸೇರಿ ಒಂದು 18,000 ಟೀಚರ್ಸ್ ರಿಕ್ರೂಟ್ಮೆಂಟ್. ಈಗ ಫಸ್ಟ್ ಹಾಗಿದ್ರು TET ಮಾಡಲೇಬೇಕು ನವೆಂಬರ್. ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶ್ಚನ್ ಪೇಪರ್ ಅದೆಲ್ಲ ಸೆಟ್ ಮಾಡಬೇಕು. ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ. ಮತ್ತೆ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ನವೆಂಬರ್ ಎಂಡ್ ಇಲ್ಲಾಂದ್ರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ TET ನಡೆಯುತ್ತೆ. ಅದಾದ್ಮೇಲೆ CET ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ದೇ ಆರ್ ಆಲ್ ರೆಡಿ. ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ಆಗಿ TET ಮಾಡಿ ನವೆಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಪಾಪ ಎಲ್ಲ ತುಂಬಾ ಜನರು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದ್ರೆ ಸುಮಾರು 18,000 ಟೀಚರ್ಸ್ ಇದೆ. ವೆರಿ ಬಿಗ್, ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ. ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ. ಅದು ಸುಧಾರಣೆನೂ ಕೂಡ ತರ್ತದೆ. ಅವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಸಂತೋಷ ಆಗುತ್ತೆ. ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು. ಬಟ್ ಇಟ್ಸ್ ಎ ಬಿಗ್ ಲೀಪ್ ಆಸ್ ಫಾರ್ ಆಸ್ ಅಂಡ್ ಫ್ಯೂಚರ್. ಈಗ ಸುಮ್ಮನೆ ನೋಡಿ, ಈ 300, 800 ಮುಂದಿನ ವರ್ಷದಿಂದ ಅದು ಕ್ರಮೇಣ ಆದರೆ ಇನ್ನು 1 ವರ್ಷ 2 ವರ್ಷಕ್ಕೆ ನಾವು 1,200 ಮಕ್ಕಳು ಬಂದ್ರೆ ಎಷ್ಟಾಗುತ್ತೆ? ಸುಮಾರು 14 ಲಕ್ಷ ಮಕ್ಕಳು ಬರೀ 1,000 ಚಿಲ್ಡ್ರೆ
1100 ಶಾಲೆಯಲ್ಲಿ ಇರ್ತಾರಂದ್ರೆ ನಾವೇನು ವಿ ಆರ್ ಡ್ರಾಪಿಂಗ್ ಡೌನ್ ಇನ್ ಅಡ್ಮಿಷನ್. ಸೊ ಕ್ವಾಲಿಟಿನೂ ಕೊಡಬೇಕು, ಅಡ್ಮಿಷನ್ಗೂ ಹೇಳಬೇಕು. ವಿ ಆಲ್ಸೋ ಹ್ಯಾವ್ ಟು ಕಾಂಪೀಟ್ ಇನ್ ಅ ಸಿಸ್ಟಮ್ ವೇರ್ ಆರ್ಥಿಕ ಮನಿನೂ ಪ್ಲೇ ಮಾಡ್ತಾ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಬಟ್ ದಟ್ ಈಸ್ ಅ ಸಿಸ್ಟಮ್. ಅವ್ರಿಗೆ ಅವಕಾಶಗಳು ಇದಾವೆ, ಆದ್ರೆ ನಾವು ಮೇಲ್ದರ್ಜೆಗೆ ತರಬೇಕಾಗ್ತದೆ. ಮತ್ತು ಇನ್ನೂ ಕೂಡ ನವೆಂಬರ್ 1 ಮತ್ತೆ ನವೆಂಬರ್ 14 ಚಿಲ್ಡ್ರನ್ಸ್ ಡೇ 2 ಪ್ರೋಗ್ರಾಮ್ ಇದೆ. ಅದನ್ನು ಅವತ್ತು ಅನೌನ್ಸ್ ಮಾಡ್ತೀವಿ, ಇವತ್ತು ಹೇಳೋದಕ್ಕೆ ಹೋಗಲ್ಲ. ಬಟ್ ವಿ ಆರ್ ರೆಡಿ ಫಾರ್ ದಟ್. ಇಷ್ಟು ನನ್ನ ಕಡೆಯಿಂದ ಇರ್ತದೆ. ಪೊಲಿಟಿಕ್ಸ್ ಏನು ಕೇಳಕ್ ಹೋಗ್ಬೇಡಿ, ಬಾಯಿ ಮುಚ್ಕೊಂಡು ಇವತ್ತು ಹೇಳಿದ್ದಾರೆ. ಅದಕ್ಕೆ ಅದೊಂದು ಬಿಟ್ಟು ಇನ್ನೇನೇ ಇದ್ರೂ ಪರವಾಗಿಲ್ಲ. ಇಲ್ಲ ಅದು ಒಂದು ನಿಮಿಷ, ಅದು ವೆರಿ ಸಿಂಪಲ್. ಅದ್ರ ಬಗ್ಗೆ ಮತ್ತೆ ಡೈವರ್ಟ್ ಆಗೋದು ಬೇಡ. ನಾನೇ ದಿನ ಫಾಲೋಅಪ್ ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ KAT ಹಾಕಿದ್ದಾರೆ. KAT ಏನು ನಿರ್ಧಾರ ಕೊಡ್ತಾರೆ ಅವರೇ ಹೇಳ್ಬಿಟ್ರು, ನೀವು ನಿಮ್ಮ ಮಟ್ಟದಲ್ಲೇ KATಯಲ್ಲಿ ಡಿಸೈಡ್ ಮಾಡಿ ಅಂತ. ಅಡ್ವೊಕೇಟ್ ಜನರಲ್ ಲಾ ಡಿಪಾರ್ಟ್ಮೆಂಟಿಗೆ ಕಮಿಷನರ್ ಅವರು ಮತ್ತು PRS ಅವರು ಹೆಡ್ ಅಲ್ಲಿ ಈಗಾಗಲೇ ಫಾಲೋ ಮಾಡ್ತಾ ಇದ್ದಾರೆ. ಅದು 400 ಚಿಲ್ಡ್ರೆ, 1000 ಅಲ್ಲ, 400 ಚಿಲ್ಡ್ರೆ ಇಲ್ಲ, 481. ಇನ್ನೇನಾದ್ರು ಇದ್ರೆ ನಾನು ಅದಕ್ಕೆ ಮತ್ತೆ ಕರೆಕ್ಟ್ ಆಗಿ ಕೊಡ್ತೀನಿ. ಸೊ ಯಾಕಂದ್ರೆ ಇದು ಕನ್ಫ್ಯೂಷನ್ ಆಗಬಾರ್ದು ಪಾಪ ಬೇರೆಯವ್ರಿಗೆ ಬರೋದಕ್ಕೆ. ಆಮೇಲೆ ಇದೆಲ್ಲ ಹಳೆ ನೋಟಿಫಿಕೇಶನ್, ಅವ್ರು ಮಾಡಿರೋದು. ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಅನಿವಾರ್ಯವಾಗಿ ಆ ಟೈಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಅನಿವಾರ್ಯವಾಗಿ ಸಿಕ್ಕಾಕೊಂಡಿದ್ವಿ. ಬಟ್ ಅದು ಈ ರಿಕ್ರೂಟ್ಮೆಂಟ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಅಲ್ಲ ನೋ ನಾವ್ ಹೇಳೋದು ಕ್ಯಾಂಪೇನ್. ನೀವು ಅಡ್ಮಿಷನ್ ಸರ್ಕಾರಿ ಶಾಲೆಗೆ ನಾಳೆ ಬಂದ್ರೂ ಸೇರ್ಸ್ಕೋಬೇಕು. ನಾನು ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬಂದ್ರೆ ಸೇರ್ಕೋಬೇಕು. ನೋ ಕ್ಯಾಂಪ್ ಅಲ್ಲ ಒಂದ್ ನಿಮಿಷ. ಹಂಗಾರೆ ನಾನ್ ಮಾಡೇ ಇಲ್ಲಲ್ಲ, ನಾನ್ ಮಾಡ್ತೀನಿ. ನಾನ್ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮ್ದು KPS ಮಾಡೆಲ್ ಹಿಂಗಿಂಗ್ ಬರುತ್ತೆ. ಈ ಕಾನ್ಫಿಡೆನ್ಸ್ ನ ಕೊಡ್ಬೇಕಾಗತ್ತೆ. ಅವ್ರು ಏನ್ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಅವ್ರ ಪರವಾಗಿ ಹಂಗಲ್ಲ. ನಾವು ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಕ್ಯಾಂಪೇನ್ ಮಾಡೇ ಇಲ್ಲ. ನಾವು ಮಾಡೋದು ಏನ್ ಗೊತ್ತಾ, ಅವ್ರದ್ದೆಲ್ಲ ಅಡ್ಮಿಷನ್ ಮುಗಿದ್ಮೇಲೆ ನಮ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಂಗಲ್ಲ. ಏನಾಗುತ್ತೆ ಚಂದ್ರಹಾಸ್ ಅವರೇ, ನಾವು ಏನೇನ್ ಮಾಡಿದೀವಿ ಅಂತ ಲೋಕಲ್ ಲೆವೆಲ್ ಅಲ್ಲಿ ನಾನಿಲ್ಲಿ ಬಂದು ಭಾಷಣ ಮಾಡಿದ್ರೆ ಆಗೋದಿಲ್ಲ. ಲೋಕಲ್ ಲೆವೆಲ್ ಅಲ್ಲಿ ಗೊತ್ತೇ ಇಲ್ಲ. ಅಡ್ಮಿಷನ್ಗೋಸ್ಕರ. ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ನಾನು ಯಾವಾಗ ಬೇಕಾದ್ರೆ ತಗೋಬೇಕು, ರೂಲ್ಸೇ ಇಲ್ಲ. ನೀವು ಅಡ್ಮಿಷನ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ನಾವು. ನಾಟ್ ಅಂದ್ರೆ ನಾನು ಹೆಂಗೆ ಹೇಳಿದಿಲ್ಲ, ಯಾವಾಗ್ಲೂ ನಾನು ತಗೊಬಹುದು. ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬಂದು ಅಡ್ಮಿಷನ್ ಮಾಡಿದ್ರು ಮಾಡಬೇಕು. ಅಲ್ಲ ನಾವೇನದು ಈ ತರ ಫೆಸಿಲಿಟಿ ಮಾಡ್ತಾ ಇದೀವಿ ಅಂತ. ವಿ ಹ್ಯಾವ್ ನೆವರ್ ಡನ್ ದಿಸ್. ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ನಾವೇ ತಿಳುವಳಿಕೆ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ತಿಳುವಳಿಕೆ ನಮ್ಮ ಶಾಲೆಗಳಲ್ಲಿ KPS ಈಗ ಒಂದ್ ನಿಮಿಷ ಈಗ ನಾನು 4 crores ಖರ್ಚು ಮಾಡಿ ನೆಕ್ಸ್ಟ್ ಇಯರ್ಗೆ ನಾನು ರೆಡಿ ಆಗ್ತೀನಿ ಅನ್ಕೊಳ್ಳಿ. ಇಲ್ಲ ಆವಾಗ ಹೆಚ್ಚು ಕಮ್ಮಿ ರೆಡಿ ಆಗ್ತೀನಿ. ಮಕ್ಕಳು 1800 ಮತ್ತೆ ಕ್ಯಾಂಪೇನ್ ಮಾಡಿದ್ರೆ ಹೆಂಗ್ ಬರ್ತಾರೆ? ಅಡ್ಮಿಷನ್ ಬೇರೆ. ಅಡ್ಮಿಷನ್ ಬಂದಾಗ ಈಸಿ, ಅದು ನಂದು 5 ನಿಮಿಷದ ಕೆಲಸ. ಬಿಕಾಸ್ ಅದೇನು ಫೀಸ್ ಇಲ್ಲ ಎಂತದ್ದು ಇಲ್ಲ. ಬಟ್ ಕ್ಯಾಂಪೇನ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಚಂದ್ರಹಾಸ? ಇಲ್ಲ ಆ ಥರದ್ದೇನಿರಲ್ಲ. ಅವ್ರು ಮುಂದಿನ ವರ್ಷ ಬನ್ನಿದ್ರು ಈಗ ನೋ ಪ್ರಾಬ್ಲಮ್, ಬರಲಿ. ಅದನ್ನ ಐ ಥಿಂಕ್ ವಿಲ್ ವರ್ಕ್ಔಟ್. ಅದು ಇಟ್ಸ್ ನಾಟ್ ಎ ಥಿಂಗ್. ಆಂದೋಲನ ಪ್ರತಿ ವರ್ಷ ಮಾಡ್ತೀವಿ. ದಾಖಲಿಸಿ ಏನಾಗುತ್ತೆ, ಲಾಸ್ಟ್ ಟೈಮ್ ಎಲ್ಲ ನಾವು ಲೇಟಾಗಿ ಮಾಡಿಬಿಟ್ವಿ. ಲೇಟಾಗಿ ಮಾಡಿರೋದ್ನ ನಾವು ಅರ್ಲಿ ಮಾಡಿದ್ರೆ ಏನಾಗುತ್ತೆ, ಅವೇರ್ನೆಸ್. ನಮ್ಮ ಸರ್ಕಾರದಲ್ಲಿ ಅವೇರ್ನೆಸ್ ಇಲ್ಲ. ಎಷ್ಟೋ ಜನರಿಗೆ ಏನ್ ಗೊತ್ತಾ, ಐ ಟೆಲ್ ಯು, ಫ್ರೀ ಬುಕ್ಸ್ ಕೊಡ್ತಾರೆ, ಇದೆಲ್ಲ ಇದೆಯಲ್ಲ, ಇಟ್ಸ್ ಅನ್ ಅಟ್ರಾಕ್ಷನ್. ಬಟ್ ಬರೀ ಹಂಗಾರೆ ಊಟಕ್ಕೆ ಬರ್ಬೇಕಾ ನಾನು ಸ್ಕೂಲಿಗೆ? ಇಲ್ಲಪ್ಪ, ಪಾಠಕ್ಕೂ ಬರಬೇಕು. ಅಷ್ಟೇ ತಾನೆ, ಒಳ್ಳೆ ತಾನೆ. ನೀವು ಸ್ಟಾರ್ಟ್ ಮಾಡಿ, ಸರ್ಕಾರಿ ಶಾಲೆಗೆ ಸೇರಿ, ಫೋನು ಬಿಡಿ, ಪುಸ್ತಕ ಹಿಡಿ, ಅಂತ ಕ್ಯಾಂಪೇನ್ಗಳನ್ನು. ಆಮೇಲೆ ಫೋನು ಬಿಡಿ, ಪುಸ್ತಕ ಹಿಡಿ, ನಾಟ್ ಫಾರ್ ಸರ್ಕಾರಿ, ಆಲ್ ಚಿಲ್ಡ್ರನ್ಸ್ ಇನ್ಕ್ಲೂಡಿಂಗ್ ಗವರ್ಮೆಂಟ್ ಆಫೀಸರ್ಸ್ ಅಂಡ್ MLAs MPs. ಒಂದು ನಿಮಿಷ. ಕ್ಯಾಂಪೇನಿಂಗ್
ಎಲ್ಲ ಒಂದು ಪ್ಲಾನ್ ಮಾಡಿ, ಒಂದು ಪ್ಲಾನ್ ಅವೇರ್ನೆಸ್. ಈಗ ಒಂದು ಪ್ಲಾನ್ ಮಾಡೋಣ, ಅದು ಸುಮ್ಮನಿದ್ದಿದ್ರೆ ಸರಿ ಆಗ್ತಿತ್ತು. ಸುಮ್ಮನಿದ್ದೀನಿ ಅನ್ಕೊಂಬಿಡಿ, ನವಂಬರಿಗೆ ಕರೆಕ್ಟಾಗಿ ಹೇಳ್ತೀನಿ. ಯಾಕೆ ಗೊತ್ತಾ, ನನಗೆ KPSCಗೆ ಸಪೋರ್ಟ್ ಮಾಡಿ, ಆಮೇಲೆ ಈಗ 33, 35ಗೆ ಸಪೋರ್ಟ್ ಮಾಡಿ, ಬೇರೆ ಬೇರೆ ವಿಚಾರಕ್ಕೆ ನಂಗೆ ಸಹಾಯ ಮಾಡಿ. ಇದನ್ನ ಮತ್ತೆ ಇನ್ನೊಂದು ಪ್ರೆಸ್ ಮೀಟ್ ಇದೇ ತರ ಕುತ್ಕೊಂಡು ಜಾಸ್ತಿ ಹೊತ್ತು ಮಾತಾಡಿ ಅವಾಗ ತಗೊಳ್ತೀನಿ. ಒಂದೇ ಒಂದು ನಿಮಿಷ. ಹಾ, ಅದನ್ನ ಒಂದು ಕಡೆಗೆ ಫಸ್ಟ್ ಕಮ್ ಫಸ್ಟ್ 3 ಎಕ್ಸಾಂಪಲ್ಸ್ ಐ ಗಿವ್ ಯು. ಅದನ್ನ ವರ್ಕೌಟ್ ಮಾಡಿ ನಾವೀಗ ಅದನ್ನು ಎಲ್ಲ ಈ ಕ್ಯಾಂಪೇನ್ ಅಲ್ಲಿ ಅನೌನ್ಸ್ ಮಾಡ್ಬೇಕಂತ. ಯಾಕಂತ ಹೇಳ್ತೀನಿ, ಒಂದು ಫಸ್ಟ್ ಕಮ್ ಫಸ್ಟ್ ಸರ್ವಿಸ್, ಒಂದು ಸೆಕೆಂಡು ಮೆರಿಟ್ ಮೇಲೆ ಮಾಡಬೇಕಾ, ಥರ್ಡ್ ಒನ್ ಏನಾಗಿದೆ, ನಿಮ್ ಕಂಟ್ರೋಲೇ ಇಲ್ಲ. ಹೊರಟಿಯವರು ನಮ್ಮ ತರ ಕೇಳ್ತಾನೆ ಇಲ್ಲ. ನಾವಿರೋದು ಎಷ್ಟು 40 ಮಕ್ಕಳನ್ನ ತಗೋಬೇಕು ಅಂತೇಳಿ ನಾವು ಹೇಳ್ತಾ ಇರೋದು. ಬಟ್ ಹಿ ಹಸ್ ಆಲ್ರೆಡಿ ಟೇಕನ್ 80 ಚಿಲ್ಡ್ರನ್ಸ್. ನಾನೇ ಹೋಗಿ ನೋಡಿದ್ದೀನಿ. ಅದಾದ್ಮೇಲೆ ಈ ವ್ಯವಸ್ಥೆಗೆ ನಾವು ಬಂದು ಕುತ್ಕೊಂಡಿರೋದು. ಈ ಮಾನದಂಡನ ಮಕ್ಕಳಿಗೆ ಸಮಾನತೆಯನ್ನ ತರ್ತಕ್ಕಂಥದ್ದು. ಪ್ಲಸ್ ಬೈ ಚಾನ್ಸ್ ಆ ಪ್ರಾಂತ್ಯದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ತಗೊಂಡು ನಮ್ಮ ಹತ್ರ ಫಂಡ್ಸ್ ಯಾವಾಗ್ಲೂ ಕೂಡ ಸ್ಟ್ಯಾಂಡ್ ಬೈ ಇದೆ. ನಾವೊಂದು ಹೇಳ್ಬಿಡ್ತೀನಿ ಇಮಿಡಿಯೇಟ್. ಆಮೇಲೆ ಈಗೆಲ್ಲ 3 ಮಂತ್ಸ್ಗೆ 4 ಮಂತ್ಸ್ಗೆ ಒಂದೊಂದು ಕೊಠಡಿ ಕಟ್ಟಬಹುದು, ಏನ್ ತೊಂದರೆ ಏನಿಲ್ಲ. ಇದನ್ನು ಕೂಡ ಆಪರೇಷನ್ ಅಲ್ಲಿ ಇಟ್ಕೊಂಡು ಅಡ್ಮಿಷನ್ ತಗೊಂಡು ಮಾಡಬಹುದಾ, ಅದನ್ನು ಕೂಡ ವರ್ಕೌಟ್ ಮಾಡ್ತೀವಿ. ಏನಾಗ್ತದೆ, KPSC ಇಸ್ ಅ ವಾಸ್ಟರ್ ಏರಿಯಾ, ಪ್ಲಾನಿಗೆ ಇನ್ನೂ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಒಂದು ಸ್ಟ್ಯಾಂಡರ್ಡ್ ಮಾಡಿಲ್ಲ. CSR ಅಲ್ಲಿ ಸ್ಟ್ಯಾಂಡರ್ಡ್ ಮಾಡಬಹುದು, ಬಟ್ ಯಾಕೆಂದ್ರೆ ಅದನ್ನ ಒಂದು ಮೆನು ಕಾರ್ಡ್ ಕೊಡ್ಬೋದು ಅವ್ರಿಗೆ, ಇದೆಲ್ಲ ಅವೈಲೇಬಲ್ ಇದೆ, ನೀವು ಯಾವ್ದಕ್ಕೆ ಖರ್ಚು ಮಾಡ್ತೀರಿ. ಇಲ್ಲ ಹಂಗಲ್ಲ, ನಮ್ಮ ಹತ್ರ ಅವೈಲೇಬಲ್ ಇರ್ತಕ್ಕಂಥ ಆಲ್ರೆಡಿ ಅವೈಲೇಬಲ್ ಕೊರತೆ ಇರ್ತಕ್ಕಂಥದ್ದು ದುಡ್ಡು ಕೂಡ 2 ಕೋಟಿಯಿಂದ 4 ಕೋಟಿ ಕೆಲಸಕ್ಕೆ 5 ಕೋಟಿ. ಅದನ್ನ ಸಿಂಗಲ್ DPR ಅಂತ ಹೇಳಿದ್ದು. ಅದಕ್ಕೆ ಸಿಂಗಲ್, ಎವ್ರಿ ಸ್ಕೂಲ್ ವಿಲ್ ಬಿ ಸಿಂಗಲ್ DPR. ಎಷ್ಟು ಅವಶ್ಯಕತೆ ಇದೆ ಕಲಿಕೆಗೆ, ಇನ್ಫ್ರಾಸ್ಟ್ರಕ್ಚರಿಗೆ, ಅಂಡ್ ಮೈಟ್ ಬಿ ಹಾರ್ಡ್ವೇರ್ ಲೈಕ್ ಕಂಪ್ಯೂಟರ್ಸ್, ಇದ್ರದ್ದೆಲ್ಲ ಫ್ಯೂಚರ್ ಇಲ್ಲ. ಕಂಪ್ಯೂಟರ್ ಬೇರೆ ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಕೂಡ ಸುಮಾರು ಹಂತವಾಗಿ. ಆಮೇಲೆ ಈಗ ಅದಕ್ಕೆ ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಹೂ ಆರ್ ಗೋನ್ ಟು ಬಿ KPS ಲೇಟರ್. ನಮ್ಮ ಟಾರ್ಗೆಟ್ ಎಷ್ಟು, 600 ಚಿಲ್ಡ್ರೆ ಗ್ರಾಮ ಪಂಚಾಯತ್, 6,000 ಚಿಲ್ಡ್ರೆ ಗ್ರಾಮ ಪಂಚಾಯತಿ ಇದೆ ನಮ್ಮ ಟಾರ್ಗೆಟ್ ಇರೋದು. ವಿಚ್ ಮೈಟ್ ಇವನ್ ಕ್ರಾಸ್ ಟು 10,000 ಆಲ್ಸೋ. ಗೊತ್ತಿಲ್ಲ ನನಗೆ ಹೆಂಗೆ, ಪಬ್ಲಿಕ್ ಬರಬೇಕಲ್ಲ, ನಾವು ಖರ್ಚು ಮಾಡೋದು ಒಂದು, ಅವರು ಬರಬೇಕು, ನಮಗಿರೋದು ಬರಬೇಕು ಅಂತ. ಸೊ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಕೂಡ ಒಂದು KPS ಶಾಲೆಯನ್ನ ಮಾಡಬೇಕಂತ. ಬಟ್ ಏನಾಗುತ್ತೆ, ಈಗ ನಮ್ಮ ಭಾಗದಲ್ಲಿ ಗುಡ್ಡಗಾಡು ಇರತಕ್ಕಂಥ ಪ್ರದೇಶಗಳಲ್ಲಿ 1,200 ಮಕ್ಕಳು ಒಂದೇ ಸತಿಗೆ ಸಿಗುತ್ತಾ? 30 ಕಿಲೋಮೀಟರ್, 35 ಕಿಲೋಮೀಟರ್, 40 ಕಿಲೋಮೀಟರ್ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡಕ್ಕಾಗತ್ತಾ? ಅವಾಗ ಮೈಟ್ ಬಿ ಐ ಹ್ಯಾವ್ ಟು ಚೇಂಜ್ ಇಂಥ ಪ್ರಾಂತ್ಯದಲ್ಲಿ ಬಿಕಾಸ್ ಆಫ್ ಜಿಯೋಗ್ರಫಿಕಲ್. ಇದೆಲ್ಲ ಚರ್ಚೆ ಮಾಡಿದೀವಿ, ಫೈನಲ್ ನಾವೇನು ಮಾಡಕ್ಕಾಗಿಲ್ಲ. ಇಂಥ ಪ್ರಾಂತ್ಯದಲ್ಲಿ ಮೈಟ್ ಬಿ ವಿ ಹ್ಯಾವ್ ಟು ಬ್ರಿಂಗ್ ಡೌನ್ 600 or 700 ಅಡ್ಮಿಷನ್, ಆರ್ ಮೈಟ್ ಬಿ ಈವನ್ 400. ಸಮಾನತೆ ಒಂದು ಹಂತದ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬೀಳ್ತಾ ಇತ್ತು, ಹೈಸ್ಕೂಲ್ ಅಲ್ಲಿ ಬೀಳ್ತಾ ಇತ್ತು, PUC ಅಲ್ಲಿ ಇನ್ನೂ ಕೂಡ ಬೀಳ್ತಾ ಇದೆ. ಕರೆಕ್ಟಾ ಇದು? ಸೊ ಇದನ್ನ ಹೆಂಗೆ ಕ್ಯಾಪ್ ಹಾಕಬೇಕು? ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾಕೆಂದ್ರೆ ಅಂಗನವಾಡಿನ ಬೈಪಾಸ್ ಮಾಡಿ LKG UKG ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಹೋಗಿ ಮತ್ತೆ ಸರ್ಕಾರಿ ಶಾಲೆಗೆ ಬರಲ್ಲ ಮಕ್ಕಳು, ಅಲ್ಲಿಂದ ಪ್ರೈವೇಟ್ ದಾರಿ ಹಿಡಿದು ಬಿಡ್ತಾರೆ. ಸೊ LKG UKGನ ನಾವು ತಂದ್ವಿ. ಇಲ್ಲಾಂದ್ರೆ ವುಮೆನ್ ಅಂಡ್ ಚೈಲ್ಡ್ ಅವರು ಕೂಡ ಈಗ ಶುರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೋಬಹುದು. ನೆಕ್ಸ್ಟ್ ಹೈಸ್ಕೂಲ್ ಬಿಲ್ಡ ಈ ಸತಿ ಸುಮಾರು 100 ಚಿಲ್ಡ್ರೆ. ಮತ್ತೆ ಇನ್ನೂ ಫೈನಾನ್ಸ್ ಅಲ್ಲಿ ಹೇಳಿದ್ದಾರೆ, ಇನ್ನೂ ಬೇಕಾದ್ರೆ ನಾವು ಕೊಡ್ತೀವಿ, ಅವ್ರ ಫಂಡ್ಸ್ ಬಗ್ಗೆ ಏನು ತೊಂದರೆ ಇಲ್ಲ ನಮಗೆ, ಇನ್ನೂ ನಾವು ಕೊಡ್ತೀವಿ ಅಂತ ಹೇಳಿ. ಡಿಮಾಂಡ್ ಹೈಸ್ಕೂಲ್ ಜಾಸ್ತಿ ಇದೆ, ಈಗ 100 ಕೊಟ್ಟಾಯ್ತು. PUCನೂ ಕೂಡ ಕೊರತೆ ಇತ್ತು, 50 ಈಗ FDL ಕಳಿಸಿದೀವಿ. ಬಜೆಟ್ ಅಲ್ಲೂ ಕೂಡ ಕ್ಲಿಯರ್ ಮಾಡಿದ್ದಾರೆ, ಬಜೆಟ್ ಅಲ್ಲೂ ಕೂಡ ಕೊಟ್ಟಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ನಮಗೆ PUCನ ಜಾಸ್ತಿ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಇದೆಲ್ಲದೂ ಕೂಡ ಅಡ್ಮಿಷನ್ ಪಾಯಿಂಟ್, ಇದು ಮೇನ್ ದ್ವಾರ ಅದು. ಬಟ್ ನಮಗೇನಾಗಿತ್ತು, ಕ್ಲೋಸ್ ಆಗ್ಬಿಟ್ಟಿದ್ದು, ಬಿಕಾಸ್ ನಮ್ಮ ಹತ್ರ ಇಲ್ಲೇ ಇಲ್ಲ. ಸೊ ಈಗ LKG UKG ಮಾಡಿದ್ಮೇಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಸೊ ಸರ್ಕಾರಿ ಶಾಲೆಗೆ ಬರೋದು. ಸುಮ್ಮನೆ ಒಂದು ಉದಾಹರಣೆ, ನನ್ನ ಕ್ಷೇತ್ರದೊಳಗೆ ಗಿಣಿವಾಲ ಅಂತ ಹೇಳಿ ಒಂದು ಊರಿದೆ, 12 ಮಕ್ಕಳಿದ್ರು. ಚಂದ್ರಾಸ್ ಮೋಸ್ಟ್ಲಿ ಕೇಳಿರ್ತೀರ ಆ ಊರ ಹೆಸರು. ಬರೀ 12 ಮಕ್ಕಳಿದ್ರು. ನಾವು LKG UKG ಮತ್ತೆ ಬೈಲಿಂಗ್ವಲ್ ಅಂತ ಅನೌನ್ಸ್ ಮಾಡಿದ ತಕ್ಷಣ 82 ಮಕ್ಕಳು ಇದ್ದಾರೆ. ಅವ್ರ ಊರವರು ಏನ್ ಮಾಡ್ಬಿಟ್ರು, ಯಾರು ಬರಬೇಡಿ ಪ್ರೈವೇಟ್ ಅವರು, ಅವರೇ ಬರಬಾರ್ದು ಅಂತ ಹೇಳಲ್ಲ, ನಾವು ಯಾರು ಬೇಡ, ನಾವು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ನಮ್ಮ ಮಕ್ಕಳನ್ನ,
ಪ್ರೈವೇಟಿಗೆ ನಾವು ಕಳಿಸಲ್ಲ, ನೀವು ಯಾರು ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಎಂದು 82 ಮಕ್ಕಳಿದ್ದಾರೆ. ಬೇಕಾದ್ರೆ ನಿಮ್ಮ ರಿಪೋರ್ಟ್ಸ್ನ ನೀವು ಕೇಳಿಬಿಟ್ಟು ಈ ತರ ಎಕ್ಸಾಂಪಲ್ಸ್ ಇದಾವೆ. ಅಟ್ ದ ಸೇಮ್ ಟೈಮ್ ಈ ತರ ಎಕ್ಸಾಂಪಲ್ಸ್ ಈಗ ಮೇಲ್ ಹಂತಕ್ಕೆ ಬರೋದಕ್ಕೂ ಕೂಡ ಸುಮಾರಷ್ಟು ಶಾಲೆಗಳು ಕಾಯ್ತಾ ಇದ್ದಾವೆ. LKG UKG ಮಾಡಬೇಕಾದ್ರೆ ಆಗ್ಲೇ ಅವರೆಲ್ಲ ಪಾಪ ಸಂಬಳ ಕೊಟ್ಟು ಮಾಡ್ತಾ ಇದ್ರು ಅವ್ರನ್ನೆಲ್ಲರೂ ಕೂಡ 2,000 ಚಿಲ್ಡ್ರನ್ ಶಾಲೆಗಳನ್ನ ಅಬ್ಸರ್ವ್ ಮಾಡಿದ್ವಲ್ಲ ಮ್ಯಾಮ್. ಈಗ 5,000 LKG UKG ಇವಾಗ ಇನ್ನು 4,500 ಬರುತ್ತೆ, ಇನ್ನು 4,500 ಬರುತ್ತೆ. ಇದೆಲ್ಲದೂ ಕೂಡ ವಿ ಆರ್ ಆಲ್ಸೋ ಡೂಯಿಂಗ್ ಅವರ್ ಬೆಸ್ಟ್, ಬಟ್ ಇಟ್ಸ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಎಲ್ಲಿಗೂ ಕೂಡ ತೊಂದರೆ ಆಗಬಾರ್ದು. ಅಟ್ ಎ ಟೈಮ್ ನೀವೇನು ಹೇಳ್ತಾ ಇದ್ದೀರಾ, PUC ಇದು ಕೊಡ್ತೀರಾ, ಹಣದ ವ್ಯವಸ್ಥೆ ಈಗ ನಾವು ಮಾಡ್ತಾ ಇಲ್ಲ. ADB ಅವರು ಇಟ್ಸ್ ಅ ವೆರಿ, ಅವರಿಗೆಲ್ಲ ಎಕ್ಸೆಪ್ಟ್ ಮಾಡೋದು ಬಹಳ ಕಷ್ಟ ಇದೆ, ಬಹಳ ಕಷ್ಟ. ಅಷ್ಟು ಈಸಿಯಾಗಿ ದುಡ್ಡು ಸಪೋರ್ಟ್ ಮಾಡೋದಿಲ್ಲ. 308 ಅಲ್ಲ, ನಾ ಹೇಳಿದ್ದಲ್ಲ, ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ಗುಡ್, ಬಟ್ ವರ್ಸ್ಟ್ ಆಲ್ಸೋ ಇಸ್ ದೇರ್. ಅದನ್ನ ಈಗ ಮೇಲ್ ದರ್ಜೆಗೆ, ಯಾಕಂದ್ರೆ ಏನಾಗಿದೆ, ಇದಕ್ಕೆಲ್ಲ ಗವರ್ನಿಂಗ್ ಕೌನ್ಸಿಲೇ ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ನಾವು ಎಂಟ್ರಿ ಆಗ್ಬೇಕಲ್ವಾ, ನಮ್ಮ ಇಲಾಖೆಗೆ ಒಂದು ಗೈಡ್ಲೈನ್ಸ್ ಕೊಡಬೇಕಲ್ಲ, ಗೈಡ್ಲೈನ್ಸೇ ಇಲ್ಲ. ಈಗ ಅದಕ್ಕೆ ಗವರ್ನಿಂಗ್ ಕೌನ್ಸಿಲ್ ಮಾಡಿ ಅವರಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟರೆ SDMC ಇರುತ್ತೆ, ಬಟ್ ಅವರಿಗೆ ಫುಲ್ ಕಂಟ್ರೋಲ್. ಏನಾಗುತ್ತೆ, ಯು ಹ್ಯಾವ್ ಟು ಗಿವ್ ಮಾನದಂಡ ಕೊಟ್ಟು ಬಿಟ್ರೆ ಈಸಿಯಾಗಿ ಆಟೋಮೆಟಿಕ್ ಆಗುತ್ತೆ. ಆಮೇಲೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕಲ್ವಾ. ನಾನು ಯಾವುದೋ ಒಂದು ವರ್ಷ ಸ್ಕೂಲಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಬರೀ ಬೋರ್ಡ್ ಹಾಕ್ಬಿಟ್ರೆ KPS ಅಂತ ಏನು ಉಪಯೋಗ? KPS ಅಂತ ಹಾಕಿದ್ರೆ ಒಂದ್ ಕಡೆ ಕಾಂಪೌಂಡೇ ಇಲ್ಲ ಯಾವುದೋ ಒಂದು ಸ್ಕೂಲಲ್ಲಿ. ಸೊ ಐ ಹ್ಯಾವ್ ಟು ಗಿವ್ ನೋ, ಇದು ವ್ಯವಸ್ಥೆ ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲದನ್ನು ಸಮಾನತೆ ನೋಡಿದಾಗ ಇದೆಲ್ಲದೂ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಈಸಿ ಆಗುತ್ತೆ, ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. ಆ ಪ್ರಾಂತ್ಯದಲ್ಲಿ ಏನಾಗುತ್ತೆ, ಯಾರು KPSಗೆ ಹೋಗಲ್ಲ, ಯಾಕಂದ್ರೆ KPS ಅಂದ್ರೆ ಚೆನ್ನಾಗಿಲ್ಲ ಕಣೋ ಅಂತ. ಎಲ್ಲಿ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಫುಲ್ ಊರು ತುಂಬಾ KPS ಬೇಕು ಅವರಿಗೆ. ಸೊ ಅದಕ್ಕೆ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕಂದ್ರೆ ಈ ತರ ಮಾಡಬೇಕು. ಅದನ್ನ ಮ್ಯಾಗ್ನೆಟಿಕ್ ಸ್ಕೂಲ್ ಇಲ್ಲ, ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಇರ್ತವೆ, ಫೀಡರ್ ಸ್ಕೂಲ್ ಇರುತ್ತೆ, ಅವೆಲ್ಲ ಇದ್ದೇ ಇರ್ತವೆ. ಏನಾಗುತ್ತೆ, ಈಗ ಸುಮಾರು 200-300 schools zero admission because they would have gone to a private or aided or ಸರ್ಕಾರಿ ಶಾಲೆ. ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆ ಒಳ್ಳೆ ಶಾಲೆಗೆ ಬಂದ್ರೆ ಅಲ್ಲಿಗೆ ಈ ಸರ್ಕಾರಿ ಶಾಲೆ ಝೀರೋ ಆದ್ರೆ ಶಾಲೆ ಇದೆ ಬಟ್ ಟೀಚರ್ಸ್ ಇರೋಲ್ಲ, ಯಾರು ಇರಲ್ಲ. ಬಟ್ ನಮ್ಮ ಉದ್ದೇಶ ಏನು, ಸರ್ಕಾರಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಬರಬೇಕು, ಯಾವುದೇ ಕಾರಣಕ್ಕೂ ಅದು ಕ್ಲೋಸ್. ಅದನ್ನ ನಾನು ಕ್ಲೋಸ್ ಮಾಡೋದಿಲ್ಲ. ಬಟ್ ಮಕ್ಕಳ ಸಂಖ್ಯೆ, ಅದಕ್ಕೆ ನಾನು ಹೇಳಿದ್ದಲ್ಲ, ಮಕ್ಕಳ ಸಂಖ್ಯೆ ಟೋಟಲ್ ನನ್ನ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗಬೇಕು. ಈ ಹೋದ ವರ್ಷ ಸುಮಾರು 2 ಲಕ್ಷ ಕಮ್ಮಿ ಆಯಿತು. ಅದು 4ರಿಂದ 2, 1 ಮತ್ತೆ 0 ಆಗಿ ಆಮೇಲೆ ಅಡ್ಮಿಷನ್ ಆಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ 1200ಕ್ಕೆ ನಾನು ಪ್ರಾವಿಷನ್ ಕೊಡ್ತಾ ಇದ್ದೀನಿ, ಮಕ್ಕಳು ಬರಬೇಕಲ್ಲ, ಅವಾಗ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾನು ಹೇಳ್ತಾ ಇಲ್ಲ ಅದು ನಾನು ಸ್ಪೆಸಿಫಿಕ್ ಆಗಿ ನಾನು ಇಷ್ಟೇ ಅಂತ ಹೇಳೋದಿಲ್ಲ. ಇದನ್ನ ನಾನು ಈ ರೀತಿ ಹೇಳ್ತೀನಿ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಿಂದ ಹಿಡಿದು ಆಡಳಿತ ಪಕ್ಷದವರು ಕೂಡ, ಬಿಜೆಪಿಯವರು, JDS, ಶಿವಲಿಂಗೇಗೌಡರನ್ನು ಕೂಡ ಒಂದು ದಿವಸ ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ರು, ನೀವು ಯಾಕೆ ಚಿಕ್ಕ ಶಾಲೆನೆಲ್ಲ ಮರ್ಜ್ ಮಾಡಿಬಿಡಿ ಅಂತ ಹೇಳಿ. ನಾನು ಮರ್ಜ್ ಮಾಡಿದ ತಕ್ಷಣ ಕೆಲವು ಸತಿ ಅದು ತೊಂದರೆಗಳಾಗ್ತಾವೆ ಅಲ್ಲಿ ಲೋಕಲ್ SDMC ಅವರೆಲ್ಲ. ಒಳ್ಳೆ ಶಾಲೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ನಾನು ಆ ಲೆಕ್ಕನ ಕೊಡೋದು ಆದ್ಮೇಲೆ ಕೊಡ್ಬೋದೇ ಹೊರತು, ನಿಮ್ಮ ಐಡಿಯಾ ಏನು ಅಂದ್ರೆ ನಮ್ಮ ಐಡಿಯಾ ಯಾವುದು ಶಾಲೆ ಕ್ಲೋಸ್ ಮಾಡೋದಿಲ್ಲ ಅಂತೇಳಿ ನನ್ನ ಐಡಿಯಾ. ಅದು ಈಗ ಏನಾಗುತ್ತೆ, ಒಂದು ಮಗುಗೆ ನೀನು ಇಲ್ಲಿ KPS ಆಸೆ ಇರುತ್ತೆ ಬಟ್ ಓಡಾಡಕ್ಕಾಗೋದಿಲ್ಲ, ಅದೆಲ್ಲ ಇರ್ತದೆ. ಅದೆಲ್ಲ ಅವರೆಲ್ಲ ಮಾಡ್ತಾರೆ ಒಳ್ಳೆ. ಅಂಡ್ ಆ SDMC ಅವರು ಈ SDMCಗೆ ಮರ್ಜ್ ಆಗೇ ಆಗ್ತಾರೆ. ಅದೆಲ್ಲ ಮೊಡಾಲಿಟಿ ಅಲ್ಲೇ ಲೋಕಲ್ ಲೆವೆಲ್ ಆಗ್ತದೆ. ಆ ಚರ್ಚೆ ಎಲ್ಲ ಅದು ಅವರೇ ಮಾಡ್ಕೊಳ್ತಾರೆ. ಅಲ್ಲ ಬೇಡ, ನಾನು ಇಲ್ಲೇ ಓದ್ತೀನಿ, ಅಲ್ಲೇ ಓದ್ಲಿ, ನನಗೇನಿಲ್ಲ, ಏನ್ ಮಾಡಕ್ಕಾಗ್ತದೆ, ಅದನ್ನ ನಾನು ಮಾಡಿ ಅಂತ ಹೇಳೋದು. ನೋ ರಿಸ್ಟ್ರಿಕ್ಷನ್ಸ್ ಎನಿವೇರ್ ಅಟ್ ಎನಿ ಕಾಸ್ಟ್. ಇಟ್ ಇಸ್ ದೇರ್ ಡಿಸಿಷನ್. ನಮ್ಮ ಫೆಸಿಲಿಟಿ ಒಳ್ಳೇದಾದಾಗ ಬರ್ತಾರೆ ಅಂತೇಳಿ ವಿಶ್ವಾಸ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಆಲ್ರೆಡಿ. ಪಬ್ಲಿಕ್ ಪಾರ್ಟಿಸಿಪೇಷನ್ಸು ಅದೇ ನಾ ಹೇಳಿದ್ನಲ್ಲ, ಬಿಜೆಪಿಯವರು ಕೂಡ ನಮಗೆ ಕೊಡಿ, ನಾವು ಮರ್ಜ್ ಮಾಡ್ಕೊಡ್ತೀವಿ, ಒಂದು KPSಗೆ 10 ಶಾಲೆ ಮರ್ಜ್ ಮಾಡ್ತೀನಿ ಅಂದ್ಬಿಟ್ರು ಒಬ್ರು ವಿಧಾನಸೌಧದಲ್ಲಿ. ನಾನು ಹೇಳಿದೆ, ನೀವು ಆ ತರ ಕಂಡೀಷನ್ ಹಾಕಕ್ ಹೋಗ್ಬಿಡಿ, ನಾನಂತೂ ಕಂಡೀಷನ್ ಹಾಕಲ್ಲ. ಮುಗ್ಸನ ಹಾ, ಅದು ಸೇಮ್ ಕಂಡೀಷನ್ ಅಲ್ಲ, 20-80 ಅದಿದ್ದೇ ಇರುತ್ತಲ್ವಾ. ಬಟ್ ಕರೆಕ್ಟ್, ಬಟ್ ಕನಿಷ್ಠ ಇದೆ ಅದಕ್ಕೆಲ್ಲ, ಕನಿಷ್ಠ ಪ್ಯಾರಾಮೀಟರ್ಸ್ ಇದೆ.
ಈಗ ಹೆಂಗೆ 70ಗೆ 21 ತಗೊಳ್ಬೇಕು, SSLCಗೆ 2 ಸೇರಿ 33 ಅಂತ. ಅವ್ರು ಎಷ್ಟು ಕೊಡ್ತಾರೋ ಅದು ಕನ್ಸಿಡರ್ ಆಗುತ್ತೆ. ಅವ್ರು ಎಷ್ಟು ಕೊಡ್ತಾರೆ ಯಾರು? 3 ಎಕ್ಸಾಮ್ ಪಾಲಿಸಿ. ಅದನ್ನ ನಾನು ಮ್ಯಾಗ್ನೆಟಿಕ್ ಸ್ಕೂಲ್ಸ್ ದೇ ಆರ್ ದ ಫ್ಯೂಚರ್ ಮೋಸ್ಟ್ ಪ್ರಾಬಬ್ಲಿ KPS ಸ್ಕೂಲ್ಸ್ ಅಂತ ಹೇಳಿ ಭಾವಿಸ್ತೀವಿ. ದೇ ಆರ್ ದ ಮೋಸ್ಟ್ಲಿ. ಈಗ ನಾವು ಒಂದೇನು ಸುಮಾರು ಇದೆ, ಒಂದು 8-9 ಸಾವಿರ ಇರಬೇಕು, 11 ಸಾವಿರನೇನೋ ಇತ್ತು. ಅದರೊಳಗೆ ಒಂದು 800 ಕನ್ವರ್ಟ್ ಆಯ್ತು ಈಗ KPSಗೆ. ಪೊಟೆನ್ಷಿಯಲ್ ಮ್ಯಾಗ್ನೆಟ್ ಇಸ್ ನಥಿಂಗ್ ಬಟ್ ಇಟ್ ಜಸ್ಟ್ ಅಟ್ರಾಕ್ಟ್ಸ್ ಅಷ್ಟೇ. ಅಟ್ರಾಕ್ಟ್ ಆಗ್ತಕ್ಕಂಥ. ಈಗೇನಾಗುತ್ತೆ, ಒಂದು ಸರ್ಕಾರಿ ಶಾಲೆ ಇದೆ, ಒಂದ್ರಲ್ಲಿ 5 ಮಕ್ಕಳಿದ್ದಾರೆ, ಇನ್ನೊಂದ್ರಲ್ಲಿ 10 ಇದ್ದಾರೆ, 15 ಇದೆ, ಇದರಲ್ಲಿ 80 ಇದ್ದಾರೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ದಿಸ್ ಸೆಂಟರ್ ಒನ್ ಆರ್ ಸಮ್ವೇರ್ ವಿಚ್ ಇಸ್ ಮೋಸ್ಟ್ ಪವರ್ಫುಲ್ ವಿಲ್ ಕನ್ವರ್ಟ್ ಇಟ್ ಸೆಲ್ಫ್ ಇನ್ ಟು ಮ್ಯಾಗ್ನೆಟಿಕ್ ಸ್ಕೂಲ್. ಸೊ ನಾವೇನ್ ಕೊಡ್ತೀವಲ್ಲ, ಈಗ 5 ಮಕ್ಕಳಿರಲ್ಲಿ ಇನ್ನೊಂದು ಕ್ಲಾಸ್ ರೂಮ್ ಕೊಡಬೇಕಾ? ಅದ್ರ ಬದಲು ಮ್ಯಾಗ್ನೆಟಿಕ್ ಸ್ಕೂಲ್ನ ಇಂಪಾರ್ಟೆನ್ಸ್ ಕೊಟ್ರೆ ಇಲ್ಲೇ ಅಟ್ರಾಕ್ಟ್ ಆಗುತ್ತೆ. ಸೊ ದಟ್ ಇಸ್ ದ ವೇ. ಅದೊಂದು ಮೊಡಾಲಿಟಿ ಇಟ್ಕೊಂಡು ನೀವು ಏನಾಗಿದೆ, ಇಷ್ಟು ವರ್ಷ ಊರು ತುಂಬಾ ಶಾಲೆ ಮಾಡಿಬಿಟ್ಟಿದ್ದೀವಿ, ಅಷ್ಟು ಮಕ್ಕಳ ಸಂಖ್ಯೆನೂ ಇಲ್ಲ. ಪಾಪ್ಯುಲೇಷನ್ ಗ್ರೋತ್ ಆಲ್ಸೋ ಇಸ್ ನಾಟ್ ಡಿಕ್ಲೈನ್ಡ್ ಬಟ್ ಗ್ರಾಫ್ ಹ್ಯಾಸ್ ಕಂಪ್ಯಾರಿಟಿವ್ಲಿ ಡಿಕ್ಲೈನ್ಡ್. ನೀವು ಹಾಸನ, ಚಿಕ್ಕಮಗಳೂರಲ್ಲಿ ಪಾಪ್ಯುಲೇಷನ್ ಲೆವೆಲ್ಸ್ ಹ್ಯಾವ್ ಕಮ್ ಡೌನ್. ಸೊ ಇದನ್ನೆಲ್ಲದನ್ನು ಕನ್ಸಿಡರ್, ಅದನ್ನ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ, ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಈ 33 ಇದೆಯಲ್ಲ, ಅದು ಈ ಆಯೋಗ ಯಾವ್ದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅವರು ತುಂಬಾ ವರ್ಷದಿಂದ ನೀವು ಚೇಂಜ್ ಮಾಡಬೇಕು ಅಂತ ಹೇಳಿ ನಮಗೆ ಗೈಡೆನ್ಸ್ ಕೊಡುತ್ತೆ. ಹಾ ಹಾ ಐ ಥಿಂಕ್ ಸ್ವಲ್ಪ ನೀವು ಲೇಟಾಗಿ ಬಂದ್ರ ಅಲ್ಲ ಒಂದ್ ನಿಮಿಷ ಅಲ್ಲ, ತಾವು ಲೇಟಾಗಿ ಬಂದ್ರ ಒಂದ್ ನಿಮಿಷ. ಟುಡೇಸ್ ಮೈ ಫಸ್ಟ್ ಸಬ್ಜೆಕ್ಟ್ ಓನ್ಲಿ ವಾಸ್ ದಟ್. ನಾನು ಅವರಿಗೆಲ್ಲ ಅಪಾಲಜೈಸ್ ಮಾಡಿದ್ದೀನಿ, ಯಾರ್ಯಾರಿಗೆ ಜನರು ಮಿಸ್ಬಿಹೇವ್ ಮಾಡಿದ್ದಾರೆ, ಅವ್ರಿಗೆ ಇದು ಮಾಡಿದ್ದಾರೆ. ದಿಸ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಡೆಮೊಕ್ರೆಟಿಕಲ್ ರೈಟ್ಸ್ ಇದು, ವಿಚ್ ಸಿಟಿಸನ್ಸ್ ಆಲ್ಸೋ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ನಾಳೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಬಂದಾಗ ನಮ್ಮ ಟೀಚರ್ಸೇ ಹೋಗ್ಬೇಕು. ಓಕೆ, ಅದು ಎಲ್ಲಿ? ಬೆಂಗಳೂರು ಇಂತಲ್ಲಿ. ಮಂಗಳೂರಲ್ಲೂ ಕೂಡ ಮಾಡಿದ್ರು. ನಾನೇ ಹೋಗಿ DC ಅವ್ರ ಆಫೀಸಲ್ಲಿ, ಐ ಆಮ್ ಜಸ್ಟ್ ರಿಪೀಟಿಂಗ್ ವಾಟ್ ಐ ಸೆಡ್ ಬಾರ್ಲಿಯರ್, ನಾನೇ ಹೋಗಿ DC ಅವ್ರ ಆಫೀಸಲ್ಲಿ ಕೂತ್ಕೊಂಡೆ. ಕೆಲವು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ನೋ ಕಾಮೆಂಟ್ಸ್ ಆನ್ ದಿಸ್ ಅಂತ, ಅದನ್ನ ಬರ್ಕೊಬರಲಿ ಟೀಚರ್. ಕಾರಿಗೆ ಕಲ್ಲು ಹೊಡಿಯೋದು, ಅವ್ರನ್ನ ಅಲ್ಲ ಒಂದ್ ನಿಮಿಷ ಅಲ್ಲ, ಹಂಗಾರೆ ಮನುಷ್ಯತ್ವ ಇಲ್ಲ ಇವರಿಗೆ, ಅಷ್ಟು ಹೇಳ್ಬೋದು. ನಾನೇನಂದಿದ್ದೀನಿ, ಕಾನೂನುಬದ್ಧವಾಗಿ ಸರ್ಕಾರಿ ಕೆಲಸಕ್ಕೆ ಹೋಗ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಯಾವುದೇ ತರ ತೊಂದರೆ ಆದ್ರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಕೆಲವು ಕಡೆ FIR ಕೂಡ ಆಗಿದೆ. ವಾಲಂಟರಿಯಾಗಿ ರಿಟೈರ್ಮೆಂಟ್ ತಗೊಂಡ್ಬೇಡಿ ಅಂತೀನಿ, ಯಾಕೆಂದ್ರೆ ಸರ್ಕಾರ ನಿಮ್ ಪರವಾಗಿ ನಿಂತಿದೆ. ಅವರಲ್ಲದೆ ಇನ್ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಬೇರೆ ಏಜೆನ್ಸಿಗಳು ಬೆಂಗಳೂರಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಆದ್ರೆ ಹೌದು ಸರ್, ಹೌದು. ಇದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. VAಗಳಿದ್ದಾರೆ, RIಗಳಿದ್ದಾರೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಅವ್ರು ಮಾಡ್ಕೊಳ್ಳಿ. ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ರೆ ಅದು ಸಂಬಂಧಪಟ್ಟ ಕಾಯ್ದೆ ತರ ಅವಕಾಶ ಇದೆ ನೋಡಿ ಅಂತ ಆಗ್ತದೆ. ಅದು ಹಾಕಿದ್ರೆ ಒಂದು ಸರ್ಕಾರದವ್ರ ತೀರ್ಮಾನ ತಗೊಂಡ್ರೆ ಒಳ್ಳೇದು. ಬೇಕಾದ್ರೆ ಅದನ್ನು ಕೂಡ ನಮ್ಮ ಶಿಕ್ಷಕರ ಪರವಾಗಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಪರ್ಸನಲ್ ಆಗಿ ನಾ ಮಾಡ್ತೀನಿ. ಈ ತರ ನೀವು ಕೇಳಿದ್ರಿ ಬೇಡ, ಒಂದೇ ಸತಿಗೆ ಏನಾಗ್ತದೆ, ಡೋಂಟ್ ಟೆಲ್ ದೆಮ್ ಲೈಕ್ ದಟ್. ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತಾನೇ, ರಿಸಲ್ಟ್ ಹೇಳಿದೀನಿ, ನೀವು ಕುತ್ಕೊಂಡು ಪಾಠ ಮಾಡಿ. ಬಟ್ ಒಂದ್ ನಿಮಿಷ, ನಾಳೆ ನರೇಂದ್ರ ಮೋದಿ ಅವ್ರ ಸಮೀಕ್ಷೆ ಯಾರು ಮಾಡ್ತಾರ ಅದನ್ನ ಹೇಳಿದ್ದು. ಒಂದೇ ಸತಿಗೆ ನೀವು ಅದು ವಿಶ್ಲೇಷಣೆ ಮಾಡಿ ಬರೀರಿ. ಸೆಂಟ್ರಲ್ ಗವರ್ಮೆಂಟ್ ಅವರು ಅಷ್ಟೇ, ಸ್ಟೇಟ್ ಗವರ್ಮೆಂಟ್ ಅವ್ರು ಮಾಡಬೇಡಿ. ಕಾಯ್ದೆ ತರೋದಕ್ಕೆ ಫಸ್ಟ್ ಇನ್ನೊಂದು ಫೆಸಿಲಿಟಿ ಇಟ್ಕೋಬೇಕು ನಾವು. ಅದನ್ನ ಅವ್ರು ಕೇಳ್ತಾ ಇರೋದು. ಅದನ್ನ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಟೀಚರ್ಸ್ ಕೊಡಬೇಡಿ. ಬಿಕಾಸ್ ನಾನು ಅದೇ ಏನು ಅಲ್ಲ, ಒಂದ್ ನಿಮಿಷ ಫಸ್ಟ್, ಒಂದ್ ನಿಮಿಷ, ನಾನು ಏನಂದೆ ನಿಮಗೆ ಫಸ್ಟ್? ಏನಂದೆ ನಾನು ನಿಮಗೆ? ಅಲ್ಲ, ಒಂದ್ ನಿಮಿಷ, ಫಸ್ಟ್ ಏನಂದೆ ನಾನು? ಅದನ್ನ ನಾನು ತೀರ್ಮಾನ ಮಾಡ್ತೀನಿ. ನೀವೇನ್ ಗೊತ್ತಾ, ಡೈವರ್ಟ್ ಮಾಡ್ತಾ ಇದ್ದೀರಾ. ಐ ಟೆಲ್ ಯು ಒನ್ ಥಿಂಗ್.
ಐ ಟೆಲ್ ಯು ಒನ್ ಥಿಂಗ್, ನಾ ಹೇಳ್ತಾ ಇದೀನಿ ಕೇಳ್ರಿ. ಸರ್ಕಾರದವ್ರು ಕೊಡ್ಲಿಲ್ಲ ಅಂದ್ರೆ ಸರ್ಕಾರದವ್ರು ಕೊಟ್ಟಿಲ್ಲ ಅಂತೀರಾ. ನೀವ್ ಎಲ್ಲೆಲ್ಲ ಹೋಗ್ತಾ ಇದ್ದೀರಾ. ನಾನು ಹೇಳ್ತಾ ಇರೋ ಫಸ್ಟೇ ಒಂದ್ ನಿಮಿಷ, ಅನ್ನೆಸೆಸರ್ಲಿ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ನಾನು ಹೇಳ್ತಾ ಇದ್ದೀನಿ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ಯಾವುದೇ ಕಾರಣಕ್ಕೂ ಒಬ್ಬ ಜೀವಕ್ಕೆ 20 ಲಕ್ಷ ಆಗ್ಲಿ 1 ಕೋಟಿ ಅಂತ ವ್ಯಾಲ್ಯೂ ಮಾಡ್ತಕ್ಕಂಥ ವ್ಯಕ್ತಿನೇ ಅಲ್ಲ, ತಿಳ್ಕೊಳ್ಳಿ. ಅದನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಷ್ಟೇ ಹೇಳಿರೋದು. ನೀವು ವ್ಯಾಲ್ಯೂನ ಅಂತ ಹೇಳಿಬಿಟ್ರೆ ಹಂಗಾರೆ ಎಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೂ ಅನಾಹುತದಲ್ಲಿ ಸತ್ತವ್ರಿಗೆಲ್ಲ ವ್ಯಾಲ್ಯೂ ಕೊಡ್ತೀರಾ ನೀವು? ಅದನ್ನೆಲ್ಲ ದಿಸ್ ಇಸ್ ನಾಟ್ ರೈಟ್. ಒಂದ್ ನಿಮಿಷ, ನೋ ಐ ಹ್ಯಾವ್ ಸ್ಪೋಕನ್ ಅಬೌಟ್ ಇಟ್. ನಾನು ಮಾತಾಡಿದ ಒಂದ್ ನಿಮಿಷ, ಶಿಕ್ಷಕರ ನೌಕರರ ಅಧ್ಯಕ್ಷಗಳು ಕೂಡ ಇದನ್ನ ನೀವು ತಕ್ಷಣ ಕೆಲವು ಪರಿಹಾರ ಕೊಟ್ಟಿದ್ರಿ. ಈ ತರ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿ ಅಂದಾಗ ಸರ್ಕಾರದಿಂದ ಏನಾಗಬೇಕು ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಅವತ್ತೇ ಮಾತಾಡಿದ್ವಿ. ಅದೇನು ಹೋಗಿ ಬಂದು ಮೀಡಿಯಾದಲ್ಲಿ ಹೇಳಿಲ್ಲಲ್ಲ. ನಾನು ಹಂಗ ಆಯ್ತು 2 ಕೋಟಿ ಕೊಟ್ಟು 2 ಕೋಟಿನೇನಾ? ಸಿ, ಯು ಕಾಂಟ್ ಗೋ ಫಾರ್ ನಂಬರ್ಸ್. ಅಂಡ್ ಐ ಟೆಲ್ ಯು ಒನ್ ಥಿಂಗ್, ಅವ್ರು ಹೋದಾಗ ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು ಒಂದು. ಅದನ್ನ ಪ್ರೆಷರ್ ಇತ್ತು ಅದಕ್ಕೆ ತೀರ್ಕೊಂಡು ಹೋದ. ಇನ್ನೊಂದು ಸ್ಟೋರಿ ಹಾಕೊಂಡು ಇದನ್ನೇ ಹಾಕೊಂಡು ಯಾಕೆ ನೀವು ಬರೀರಿ ಯಾರೊಬ್ಬ ಸಿಟಿಸನ್ ಟೀಚರ್ಸ್ನ ಇಲ್ ಟ್ರೀಟ್ ಮಾಡಿದಾಗ ಅದನ್ನ ಜಾಸ್ತಿ ಹಾಕಿ. ನೋ, ತಿಳುವಳಿಕೆ ಸಿಟಿಸನ್ಸಿಗೂ ಕೊಡೋದು ಜವಾಬ್ದಾರಿ ನಿಮ್ದಿರುತ್ತೆ, ತಿಳ್ಕೊಳ್ಳಿ. ಅಲ್ಲ, ನೀವು ಟೀಚರ್ಸಿಗೆ ಹೊಡೆದಿರೋ ತೋರಿಸಿ ಇನ್ನು ಉಳ್ಕಿದ್ ನಾವು ನೋಡ್ಕೊಳ್ತೀವಿ, ಎಲ್ಲದೂ ತೋರಿಸಲ್ಲ. ಹೌದು. ನೋ, ಸಿ ಐ ಟೆಲ್ ಯು, ಅದು ನಾನು ಐ ಆಮ್ ನಾಟ್ ಎ ಡಿಸಿಷನ್ ಮೇಕಿಂಗ್. ಆಯೋಗ ಡಿಸಿಷನ್ ತಗೊಳುತ್ತೆ, ಸರ್ಕಾರಕ್ಕೆ ಮನವಿ ಕೊಡುತ್ತೆ. ಬಟ್ ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ 18th is last date as far as our teachers are concerned. That's it. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 18ರ ಮೇಲೆ ಯಾವುದೇ ಕಾರಣಕ್ಕೂ ನಾವು ಟೀಚರ್ಸ್ನ ಉಪಯೋಗಿಸ್ಕೊಳ್ಳಲ್ಲ. ಏನಿದ್ದಾರೆ ರಾಜಕೀಯ ಅಂದ್ರೆ ನೀವು ಏನು ಕೇಳೋ ಪ್ರಶ್ನೆಗೆ ರಾಜಕೀಯವಾಗಿ ಅದನ್ನ ಮಾನ್ಯ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ. ಸೊ ನಾನು ತುಂಬಾ ಪಾಲಿಸ್ತೀನಿ ಅಂತ ಅವರೇ ಓಪನ್ ಆಗಿ ಹೇಳಿದಾರಲ್ಲ, ಬಾಯಿ ಮುಚ್ಕೊಂಡಿರಿ ಅಂತ ನೀವೇ ತೋರಿಸಿದ್ರಿ. ಅದನ್ನ ನಾನು ಮಾಡ್ತೇನೆ. ಅವ್ರು ನಾನು ಪರ್ಸನಲ್ ಆಗಿ ಏನು ಹೇಳಿಲ್ಲ. ಪರ್ಸನಲ್ ಆಗಿ ಏನೇನು ಹೇಳ್ತಾರೆ ನಿಮ್ಗೆ ಯಾರಿಗೂ ನಾನು ಹೇಳಲ್ಲ. ಅದು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಯೂಶಲಿ ಮಾಡ್ತಾ ಇರ್ತಾರೆ. ಯಾವುದೇ ತರದ ಬಯಾಸ್ಟ್ ಗೊತ್ತಾದಾಗ, ಪ್ರೂವ್ ಆದಾಗ ಅದು ಇಲಾಖೆ ಕಾನೂನುಬದ್ಧವಾಗಿ ತಗೊಳ್ತಾರೆ. ಸಿ, ಈ ಮಿಸ್ಟೇಕ್ಸ್ ಆದಾಗ ಗೊತ್ತಾದಾಗ ಮಾಡಬೇಕು. ಅದಕ್ಕೆ ಮಿಸ್ಟೇಕ್ಸ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನ ಇಲಾಖೆಯವರು ಮಾಡ್ತಾರೆ. ಅದು ಇಟ್ಸ್ ಎ ರೆಗ್ಯುಲರ್ ಪ್ರೋಟೋಕಾಲ್ ವಿಚ್ ದೇ ಹ್ಯಾಂಡಲ್. ಅದನ್ನ ನಾನು ಡೀಟೇಲ್ಸ್ ಆಗಿ ಹೋಗೋದಕ್ಕಾಗೋದಿಲ್ಲ. ಬೇಕು ಅಂದ್ರೆ ನಿಮಗೆ ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಲಿಖಿತ ರೂಪದಲ್ಲಿ ಕೊಡಬೇಕಂದ್ರೆ ಕೊಡೋಣ. ವೆರಿ ಸಿಂಪಲ್, ಈಸಿಯಾಗಿ ಹೇಳ್ತೀನಿ. ಟೋಟಲ್ ಅವ್ರದ್ದು 2007 ಇದ್ದು, ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ 206 ಇದ್ದು, ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ 29 ಇದ್ರೆ ಒಂದು ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗೋದಿಲ್ಲ. ಓಕೆನಾ? ಸೊ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ 30 ಮೇಲೆ 31 ಏನೇ ಇದ್ರೇನು ಅವ್ರದ್ದು ಟೋಟಲ್ 207 ಬಂದ್ಬಿಟ್ರೆ ಅವ್ರು ಪಾಸ್. ಅದು ಇವತ್ತಲ್ಲ, ಅದು ಅದೇ ತರ ಪ್ರಾಕ್ಟೀಸ್ ಇಸ್ ದೇರ್ ಫಾರ್ ಅ ಲಾಂಗ್ ಟೈಮ್. ಇವತ್ತು ಮಾಡಿದ್ದಲ್ಲ ಅದು ಕಾನೂನು, ಅದೆಲ್ಲ ಹಂಗೆ ಇಟ್ಟಿದ್ದೀವಿ, ಅದನ್ನು ಬದಲಾವಣೆ ಮಾಡಿಲ್ಲ ಅಂತ ಮತ್ತೆ ಉಚ್ಚರಿಸಿದೆ ಅಷ್ಟೇ. ಅದಕ್ಕೆ ಮೊನ್ನೆ ಬಾರ್ಡರ್ ತಾಲೂಕದ್ದು ಕೆಲವು ಅಸೋಸಿಯೇಷನ್ಸ್ನೆಲ್ಲ ಕರೆಸಿ ಅಲ್ಲಿಯ ಶಾಲೆಯ PRS ಅವರು ಕುತ್ಕೊಂಡು ಮಾತಾಡಿದ್ರು. ನಾನು ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಬೆಳಗಾಂ ಡಿವಿಷನ್ದು HK ಪಾಟೀಲ್ ಅವರು ಕೂಡ ಇದ್ರು. ಅವತ್ತು ಮಾತಾಡಿ ಅಲ್ಲಿ ನ್ಯೂನತೆಗಳನ್ನು ಏನು ಅಂತ ಹೇಳಿದ್ದಾರೆ. ಅದನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಆಗಲೇ ಅದಕ್ಕೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ದಟ್ಸ್ ಹ್ಯಾಪನ್ಸ್ ಇನ್ ಆಲ್ ದ ಏರಿಯಾಸ್. ಮೈಟ್ ಬಿ ನಮ್ಮ ಈ ಕಡೆ ಕೋಲಾರ ಭಾಗದಲ್ಲಿರ್ಬೋದು, ಬೆಳ್ಳಾರಿ ಭಾಗದಲ್ಲಿರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು. ಅವ್ರದ್ದು ಏನೇನು ಸಮಸ್ಯೆ ಇದೆ ಸ್ವಲ್ಪ ನಂಬರ್ಸ್ ಆರ್ ವೆರಿ ಲೆಸ್,
ಬಟ್ ನಾವು ಅದನ್ನ ಸ್ಕೂಲ್ನ ಫುಲ್ ಫ್ಲೆಡ್ಜ್ ಆಗಿ ಕಾಪಾಡ್ತಕ್ಕಂಥದ್ದು ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ಇಲಾಖೆ ಅದಕ್ಕೆ ಸಪರೇಟ್ ಫಂಡ್ಸ್ ಗಿನ್ಸ್ ಎಲ್ಲ ಕೊಡೋದಕ್ಕೆ, ಟೀಚರ್ಸ್ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಎಲ್ಲದಕ್ಕೂ ಕೂಡ ಅದನ್ನಾಗಲೇ ಮೀಟಿಂಗ್ ಪ್ರೈವೇಟ್ ಆಗಿ ನಡೀತಾ ಪ್ಯಾರಲಲ್ ಬಿಕಾಸ್ ಆಫ್ ದೇ ರಿಕ್ವೆಸ್ಟೆಡ್ ಅಂಡ್ ವಿ ಸ್ಪೋಕ್ ಟು ಅಸೋಸಿಯೇಷನ್. ದೇ ಸಿಡ್ ಓಕೆ ಇದಾದ್ಮೇಲೆ ಮಾಡಿ ಅಂತ ಹೇಳಿ ಇದಾದ್ಮೇಲೆ ಮಾಡ್ತಾರೆ. ಅದನ್ನ ಸರ್ಕಾರ ಅವ್ರ ಜೊತೆ ತೀರ್ಮಾನ ಮಾಡಿ ಒಳ್ಳೆ ಅಲ್ಲ ಅದನ್ನ ಮಾನ್ಯ ಜಾರ್ಜ್ ಅವರು ಅವ್ರನ್ನ ಎಲ್ಲ ಕನ್ಸರ್ನ್ ತಗೊಂಡು ಯಾವುದೇ ತರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡೆ ಮುಂದುವರಿತೀವಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಅವರು ಉತ್ತರ ಕೊಡೋದು ಒಳ್ಳೇದು ಕೊಡ್ತಾರೆ. ಅದ್ರ ಮೇಲೆನೆ ವಿ ಹ್ಯಾವ್ ಕಮ್ ಇನ್ ಟು ದಿಸ್ ಥಿಂಗ್. ದಟ್ಸ್ ವಾಟ್ ಐ ಸೆಡ್. ಇಂಟರ್ವೆನ್ಷನ್ಸ್ ನಾವೇನೇನು ಕೊಡ್ತಾ ಇದೀವಿ ಮತ್ತೆ ಗವರ್ನಿಂಗ್ ಬಾಡಿ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಇದನ್ನೆಲ್ಲದೂ ಕೇಳಿ ಅವಾಗ ಏನಾಗ್ತದೆ, ಈಸಿಯಾಗಿ ಎಕ್ಸ್ಪೆಂಡಿಚರ್ ಇರ್ಬೋದು, ಒಂದು ಪ್ಯಾರಾಮೀಟರ್ಸ್ ಇನ್ ಸ್ಪೆಂಡಿಂಗ್ ಇನ್ ಫ್ಯೂಚರ್ ಆರ್ ಇಂಪ್ರೂವಿಂಗ್ ಎಲ್ಲದೂ ಬರೋದು ಈ ಇದ್ರ ಮೇಲೆ. ಅದನ್ನ ಇಟ್ ಇಸ್ ಬೆಟರ್. ಆಯ್ತು, ಸುಮ್ಮನೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನ್ ನಮ್ಮ ಮನಸ್ಸಲ್ಲಿ ಇದೆ, ನಮಗೆ ಪ್ರೈವೇಟ್ ಸ್ಕೂಲ್ಸ್ ಆರ್ ಬೆಟರ್ ಆಫ್ಟರ್ ಗಿವಿಂಗ್ ಮನಿ ಅಂತ ಹೇಳಿದೆ, ಆ ಹಂತದಲ್ಲಿ ಇರುತ್ತೆ ಅಂತ ಹೇಳಿ ಭಾವನೆಯನ್ನ ಫೀಲಿಂಗ್ ಕೊಡುತ್ತೆ. ಬಟ್ ಕಲಿಕೆಯಲ್ಲಿ ಒಂದೇ ಹೇಳ್ತೀನಿ ಕೇಳಿ, ಟೀಚರ್ಸ್ ಇನ್ ಗವರ್ಮೆಂಟ್ ಸ್ಕೂಲ್ಸ್ ಆರ್ ಆಲ್ ಮೆರಿಟೆಡ್, but they were not properly they were not completely. ಅದು ಬರೋದಿಲ್ಲ, ಅದು ಎಲ್ಲ TTR ಬರೀತಾರೆ. ಇಲ್ಲ, ಅದು ನೋಡ್ಬಿಟ್ಟು ಅಲ್ಲ ನೋಡಿ ಅದ್ರಲ್ಲಿ ಆ ತರ ಹಾಕಿಲ್ಲ. ಕೋವಿಡ್ ಟೈಮಲ್ಲೆಲ್ಲ ಆದವರು ಮಾರ್ಕ್ಸ್ ಎಲ್ಲ ಜಾಸ್ತಿ ಇದೆ, ಅವ್ರಿಗೆ ಈಗ ಮಾಡಿದ್ರೆ ನಿಮ್ಗೆ ಅಂದ್ರೆ ಈಗ ಅದಕ್ಕೆ ಯುಜಿ ಮತ್ತೆ ತಲೆನೇ TETಯಲ್ಲಿ ಅದಕ್ಕೆ ಸಂಬಂಧನೇ ಬರಲ್ಲ. TET ಅದಕ್ಕೆ ಇಟ್ಟಿರೋದು ಕರೆಕ್ಟ್ ಅಮ್ಮ ಸರ್. ವೇಟೇಜ್ ಕೇಳ್ತಾ ಇದ್ದಾರೆ ಸರ್, ವೇಟೇಜ್ ನಾವು ಬ್ಯಾಲೆನ್ಸ್ ಔಟ್ ಮಾಡ್ಕೊಳ್ತೀವಿ ಸರ್. ಬ್ಯಾಲೆನ್ಸಿಂಗ್ ಅದೇ ಸರ್ ಮೇಡಮ್, ಅದು ಅವ್ರು ಹೇಳ್ತಾರೆ ಯುಜಿ ಮತ್ತೆ BEd ಅಲ್ಲಿ ಕೋವಿಡ್ ಟೈಮಲ್ಲಿ ಮಾರ್ಕ್ಸ್ ಎಲ್ಲ ಜಾಸ್ತಿ ಬಂದಿದೆ. ಈಗ ನೀವು ಅದನ್ನು ಕನ್ಸಿಡರ್ ಮಾಡಿದ್ರೆ ಕೋವಿಡ್ ಟೈಮಲ್ಲಿ ಯಾರು ಹೆಚ್ಚು ಬಂದಿದೆ, ಈಗ ನೀವು ಅದನ್ನು ಕನ್ಸಿಡರ್ ಮಾಡಿದ್ರೆ ಕೋವಿಡ್ ಟೈಮಲ್ಲಿ ಯಾರು ಇದ್ದಾರೆ ಅವರು ಮಾರ್ಕ್ಸ್ ಜಾಸ್ತಿ ತಗೊಳ್ತಾರೆ. ಅವರು ಡಿಮಾಂಡ್ ಏನಿದೆ ಅಂತ ಹೇಳಿದ್ರೆ ಈಗ TET ಮತ್ತೆ CET ಮಾತ್ರ ಕನ್ಸಿಡರ್ ಮಾಡಿ ನೀವು ಮಾಡೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಡಿಮಾಂಡ್. ಮೇನ್ ಆಗಿರೋದೇ ಆ ಲೆಕ್ಕದಲ್ಲೇ ಇದೆ, ಅದು ನಿಮಗೆ ಗೊತ್ತಾಗುತ್ತೆ ನೋಟಿಫಿಕೇಶನ್ ಬಂದ ಆ ಹಂತದಲ್ಲಿ ಇರ್ತದೆ. ಡೋಂಟ್ ವರಿ. ಅಂಡ್ ಐ ಥಿಂಕ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀರಾ 3 years ಅಲ್ಲ, ಎಕ್ಸ್ಟೆನ್ಷನ್ 3 years ಕೋವಿಡ್ ಅಲ್ಲ, ಎಕ್ಸ್ಟೆನ್ಷನ್ 3 years ಕೋವಿಡ್ ಅಲ್ಲ, ಏಜ್ ರಿಲ್ಯಾಕ್ಸೇಷನ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ ಎಲ್ಲ